ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾನ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ಮಃ ಸಾತ್ವಿಕಂ ಶಿವಂ. ಓಂಕಾರ ಸ್ವರೂಪಿಯಾದ ಪುಣ್ಯಭೂಮಿ, ಪಾವನ ಭೂಮಿ, ಪವಿತ್ರ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ, ಹಾಗೆಯೇ ಪೂಜ್ಯ ಕಾವಂದರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಧರ್ಮ, ದಾನ, ಭಕ್ತಿ ಮತ್ತು ಸೇವೆಯ ನಾಡಾದ ಧರ್ಮಸ್ಥಳದ ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಂತಹ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತ ಅಭಿಮಾನಿಗಳು ಕೂಡ ತುಂಬುರುದ್ಧದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ವಿದ್ವಾನ್ MR ಹನುಮಂತರಾಜು ಶ್ರೀ ಸರಸ್ವತಿ ವಿದ್ಯಾವೃಂದ ಮೈಸೂರು ಇವರಿಗೆ ಹಾಗೂ ಇವರ ತಂಡಕ್ಕೆ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಲಯಕ್ಕೆ ಲಾಲಿತ್ಯ ಕೊಟ್ಟು ನಾದಕ್ಕೆ ನವರವಸ ತುಂಬಿ ಸಂಗೀತದ ಪ್ರತಿ ತರಂಗಕ್ಕೂ ಜೀವ ತುಂಬುವ ಇವರ ಗಾಯನ ಶಾಸ್ತ್ರೀಯ ಪರಂಪರೆಯ ಗಂಭೀರತೆ, ಭಕ್ತಿಯ ಭಾವದ ಆಳ ಮತ್ತು ಕಲೆಯ ಮೇಲಿನ ಪ್ರೀತಿಯನ್ನು ಒಂದೇ ಸಮಯದಲ್ಲಿ ಅನುಭವಿಸಬಹುದಾದ ಸಂಗೀತ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುವ ಸಾಮರ್ಥ್ಯ ಇವರದಾಗಿದ್ದು, ಇದೀಗ ಈ ವೇದಿಕೆಯಲ್ಲಿ ಲಯನಾದ ಸಂಗೀತ ತರಂಗ ಹೇಳುತ್ತಾ, ಇದು ಇತಿಹಾಸ, ಭಕ್ತಿಯ ಭಾವ ಹಾಗೂ ಭಕ್ತಿಯ ಭಾವ ತುಂಬಿರುವಂತಹ ಉತ್ಸವವೇ ಇದು ಲಕ್ಷದೀಪೋತ್ಸವ. ಡಾಕ್ಟರ್ ಹನುಮಂತರಾಜು ಅವರು ಗೋಪಾಲನಾಥ್ ಹಾಗೂ ಮೃದಂಗದಲ್ಲಿ ಅನೇಕ ಗಣ್ಯ ಕಲಾವಿದರಿಗೆ ಸಂಗೀತ ಸಾಹಸ ನೀಡಿದ್ದಾರೆ. ಇವರಲ್ಲಿ ಡಾಕ್ಟರ್ ಬಿ ದೇವೇಂದ್ರಯಪ್ಪ, ರಾಜರತ್ನ, ಪಂಚರತ್ನಂ, ನಿಟ್ಟಿ ಕೃಷ್ಣ ಅಯ್ಯಂಗರ್, ಪಲ್ಲವಿ ಚಂದ್ರಪ್ಪ, ಕದ್ರಿ ರಾಜಗೋಪಾಲನಾಥ್, ಡಾಕ್ಟರ್ ವಸುಂಧರ ದೊರೆಸ್ವಾಮಿ, ಕೆ ವೆಂಕಟಾಚಾರ್ ಹಾಗೂ ಇತರ ಸೇರಿದ್ದಾರೆ. ಸುಧಾ ರುಗನಾಥ್ ಹಾಗೂ ನಂದಿನಿ ಕೇಶವ ಅಯ್ಯಂಗರ್, ರಾಜಗೋಪಾಲ್, ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಹಾಗೂ ಮುರಳೀಧರ ರಾವ್, ಹಾಗೆಯೇ ಶ್ರೀಮತಿ ಮಧುರಾಜ್ ಶ್ರೀಧರ ಹಾಗೂ ಶ್ರೀಧರ್ ಜೈನ್ ಮತ್ತು ಇನ್ನು ಅನೇಕ ಗಣ್ಯ ಕಲಾವಿದರೊಂದಿಗೆ ಅವರ ವಾದ್ಯ ಸಾಹಸ ನೀಡಿದ್ದಾರೆ. ಕುಟುಂಬವು ತಮ್ಮ ತಂದೆಯ ಸ್ಮರಣಾರ್ಥ ವಿವಿಧ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿದೆ. ಈ ಬೆಳವಣಿಗೆಯಲ್ಲಿ ಹನುಮಂತರಾಜ್ ಅವರ ಮುಂದಾಳತ್ವದ ನಿಜವಾಗಿಯೂ ಶ್ಲಾಘನೀಯವಾಗಿದೆ. ಶ್ರೀ ಸರಸ್ವತಿ ವಿದ್ಯಾವೃಂದ ಮೈಸೂರು ಇದರ ನಿರ್ದೇಶಕರಾದಂತಹ ಡಾಕ್ಟರ್ ವಿದ್ವಾನ್ MR ಹನುಮಂತರಾಜು ಇವರು ಮೃದಂಗ ಹಾಗೂ ತಬಲದಲ್ಲಿ, ಹಾಗೆಯೇ ವಿದ್ವಾನ್ ಶ್ರೀ ಕಾರ್ತಿಕ್ ಮಾಡ್ಯುಲೇಷನ್ ವಾದನದಲ್ಲಿ, ವಿದ್ವಾನ್ ಶ್ರೀ ಪದ್ಮನಾಭ್ ಅವರು ಕೊಳಲು ವಾದನದಲ್ಲಿ, ಹಾಗೆಯೇ ವಿದ್ವಾನ್ ಶ್ರೀ ಯಶಸ್ವಿ ಪಿಟುಲನಲ್ಲಿ, ಹಾಗೆಯೇ ವಿದ್ವಾನ್ ಶ್ರೀ ಸಂತೋಷ್ ಸ್ಯಾಕ್ಸೋಫೋನ್ನಲ್ಲಿ, ವಿದ್ವಾನ್ ಶ್ರೀ ರವಿ ಅವರು ಪಿಟುಲ್ನಲ್ಲಿ, ವಿದ್ವಾನ್ ಶ್ರೀ ವಿನೋದ್ ಅವರು ರಿದಮ್ ಪ್ಯಾಡ್ನಲ್ಲಿ. ಇದೀಗ ನಿಮ್ಮ ಮುಂದೆ ಲಯ ಮತ್ತು ನಾದ ತರಂಗ. ಈ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ
ಅನೌನ್ಸ್ಮೆಂಟ್ ಮಾಡಿದ ಕಲಾವಿದನಿಗೆ ಸ್ವಲ್ಪ ವ್ಯತ್ಯಾಸ ಆಗಿ ಹೇಳಿದ್ರು. ಅವ್ರಿಗೆ ಕನ್ನಡ ಸರಿ ಗೊತ್ತಾಗಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ನಾನು ಅದನ್ನು ಪುನಃ ಹೇಳ್ತೀನಿ. ಈಗ ನಮ್ಮ ತಂಡದ ಕಲಾವಿದರಾದ ಯಶಸ್ವಿಯವರು ವೈಲನ್ನಲ್ಲಿ ಖ್ಯಾತ ಕಲಾವಿದರು, ಹಾಗೆ ಮ್ಯಾಂಡಲ್ನಲ್ಲಿ ಆಕಾಶವಾಣಿ ದೂರದರ್ಶನ ಕಲಾವಿದ ಕಾರ್ತಿಕ್ರವರು, ಪದ್ಮನಾಭನವರು ಹೆಸರುವಾಸಾದಿಯ ಆಲ್ ಇಂಡಿಯಾ ರೇಡಿಯೋ ಹಾಗೂ ದೂರದರ್ಶನದ ಕಲಾವಿದರು, ಹಾಗೆ ಸ್ಯಾಕ್ಸಫೋನಲ್ಲೂ ಸಹ ನುಡಿಸುವ ಸಂತೋಷ್ ಅವರು, ಹಾಗೆ ರವಿ ಹಾಗೂ ಮೊದಲನೇದಾಗಿ ನಾಟ್ಯ
ಇದು ಬೇಯಿಸ್ಕೊಬಿಟ್ಟಿದ್ದಾರೆ, ಶಾರ್ಪ್ ಮಾಡಿ ಎಲ್ಲ ಬೇಸಾಗ್ಬಿಟ್ಟಿದೆ.
ತಾಕ ಕಿಟ ತಾಕ ತಾಕ ಕಿಟ ಕಿಡದ ಹಿಡಿದು ತತಕ ಹಿಡ್ದ ತತಕ ಹಿಡ್ದ ತತಕ ಹಿಡ್ದ ತತಕ ಹಿಡ್ದ ಎಲ್ಲ ಬೇಸೆ ಮಾಡ್ತಾ ಇದ್ದಾರೆ, ಶಾರ್ಪ್ ಮಾಡ್ತಲ್ಲ. ಆಗಲೇ ಸರಿಗಿತ್ತು. ಮಾನಿಟರ್ ಕೊಡಿ, ಹತ್ತು ಕೊಡಿ, ಹತ್ತು ಕೊಡಬೇಕು. ಗೇನ್ ಕೊಡಿ ಅದು. ಹಾಂ, ಲೆಫ್ಟ್ ಕಮ್ಮಿ ಮಾಡಿ ಸ್ವಲ್ಪ. ಈಗ ಕೊಳಲು ವಾದನದಿಂದ ಶ್ರೀಮೇಂದ್ರ ಮಧ್ಯಮದ ಒಂದು ನೀಕೆಂದಿಕೋ ತ್ಯಾಗರಾಜರ ಕೃತಿ ಇದು ನಮ್ಮ ಪದ್ಮನಾಭ ಅವರಿಂದ ಪ್ರಾರಂಭವಾಗುತ್ತೆ.
ಕದಿ ತಾ ತಾ ಕದಿ ತಾ ಕದಿ ತಾ ಕದಿ ತಾ ಕದಿ ತಾ ತರಗಿಡ ತರಗಿಡದ ತರಗಿಡ ತರಗಿಡದ ತರಗಿಡ ತರಗಿಡದ ಇದೆ ಇದೆ ಕೊಡಿಸಿದ್ದೀನಿ ನಾವು ಇದೆ. ಮುಂದಿನ ಪ್ರಸ್ತುತಿ ಅಮೃತ ವರ್ಷಿಣಿ ರಾಗದ ಸುಧಾಮಯಿ ಸುಧಾನಿದೆ ರೂಪಕ ತಾಳದಲ್ಲಿ ಇದು ಅಳವಡಿಸಿದ್ದಾರೆ. ನಮ್ಮ 3 ವೈಲನ್ ಆ್ಯಂಡ್ ಮ್ಯಾಲಿನ್ ಫ್ಲೂಟ್ ಇವ್ರ ತಂಡದಿಂದ ಸ್ವಲ್ಪ ರಾಗ ಆದ ನಂತರ ಅಮೃತವರ್ಷಿಣಿ ರಾಗ. Oh
ಮುಂದಿನ ಕೃತಿ ಭೋ ಶಂಭೋ ಶಿವಶಂಭೋ ಎಂಬ ಒಂದು ಶಂಕರನ ಸ್ತುತಿ. ಇದು ನಮ್ಮ ಸಂತೋಷ್ ಅವರು ಸ್ಯಾಕ್ಸಫೋನಿಂದ ಪ್ರಾರಂಭ ಮಾಡ್ತಾರೆ.
ಶಂಭೋ ಶಂಭೋ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಶಿವ ಶಂಭೋ ಶಂಭೋ ಹರ ಹರ ಮಹಾದೇವ ಶಂಭೋ ಶಿವ ಶಂಭೋ 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 ಹೀಂ 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 ಶಂಭೋ ಮಹಾದೇವ ಶಂಭೋ ಶಂಭೋ ಮಹಾದೇವ ಶಂಭೋ ಬ್ರಹ್ಮ ಒಕ್ಕಟೆ ಪರ ಬ್ರಹ್ಮ ಒಕ್ಕಟೆ
ಮುಂದಿನ ದೇವರ ನಾಮ ಬಾರೋ ಕೃಷ್ಣಯ್ಯ.
ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಜಂ ತಕ್ಕ ಜಂ ತಕ್ಕಿಟ್ಟ ಜಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಜಂ ತಕ್ಕಿಟ್ಟ ಜಂ ಕಡದ ಕಡದ ಜಂ ತಕ್ಕ ಜಂ ತಕ್ಕಿಟ್ಟ ಜಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಜಂ ತಕ್ಕ ಜಂ ತಕ್ಕಿಟ್ಟ ಜಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಧದಿ ಗಿಣ್ಣಾತಂ ಬ್ರಹ್ಮಮುರಾರಿ ಸುರಾರ್ಚಿತ ಲಿಂಗಂ ಎಂದು ಒಂದು ಭಕ್ತಿ ಗೀತೆಗಳು ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ. ಅದನ್ನು ನಮ್ಮ ತಂಡದ ಎಲ್ಲ ಕಲಾವಿದರು ಇದನ್ನು ನಿಬದ್ಧಪಡಿಸ್ತಾರೆ.
ತಗಿಡ ತಗ ತಗಿಡ ತರಗಡ ಧಿಮ್ ಧಿಮ್ ತದಿಮ್ ತದಿಮ್ ಧಿಮ್ ತರಗಡ 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 ಧಿಮ್ 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 ತದಿಮ್ ಧಿಮ್ 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 ತದಿಮ್ ಧಿಮ್ ತರಗಡ ಧಿಮ್ ಧಿಮ್ ತದಿಮ್ ತರಗಡ ನಿಮಗೆ ಭಾಳ ಹತ್ರ ಕಾರ್ಯಕ್ರಮ ಮುಗಿಯೋ ತನಕ ಸ್ವಲ್ಪ ಸೌಜನ್ಯದಿಂದ ಇರಿ. ಇಷ್ಟು ಕಷ್ಟಪಟ್ಟು ಉಳಿಸ್ತಾ ಇದೀವಿ. ಒಳ್ಳೆ ನಿಮ್ಮ ಊರಿನಲ್ಲಿ ಬೇಸಿಗೆ
ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ನಮ್ಗೆ ಗೊತ್ತು. ಈಗ ಇಲ್ಲಿ ನೆರೆದಿರುವ ನನ್ನ ಸಭಿಕರಿಗೆ, ನನ್ನ ಕಲಾವಿದರಿಗೆ ನಾನು ಮೊದಲನೇದಾಗಿ ಬಹುಗೌರವವನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಯಶಸ್ವಿ ಅವರು, ಕಾರ್ತಿಕ್ ಅವರು, ಪದ್ಮನಾಭ ಅವರು, ಸಂತೋಷ್, ರವಿ, ರಿದಮ್ ಪ್ಯಾಂಡ್ನಲ್ಲಿ ವಿನ್ಸೆಂಟ್ ಹಾಗೂ ಮೃದಂಗ ತಬಲದಲ್ಲಿ ಅರಮನೆ ಆಸ್ಥಾನ ಮೃದಂಗ ಎಮ್ಮ ರಾಜಪ್ಪನವರ ಮಕ್ಕಳು. ನಾವು 8 ಜನ ಗಂಡು ಮಕ್ಕಳು, ಅದರಲ್ಲಿ ನಾನು 6ನೇವನು. ನಮ್ಮ ಎಲ್ಲರಿಗೂ ಆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಹಾಗೂ ಮಂಜುನಾಥ ಸ್ವಾಮಿಯವರು ನಮ್ಗೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತಾ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಹಾಲ್ ಈ ಒಂದು ಸಂಜೆಯ ವೇಳೆಯಲ್ಲಿ ಸವಿನೆನಪಾಗಿ ಉಳಿಯುವ ಹಾಗೆ ಸಂಗೀತವನ್ನು ಮಾಡಿದಂತಹ ಡಾಕ್ಟರ್ ವಿದ್ವಾನ್ ಎಂ.ಆರ್. ಹನುಮಂತರಾಜು ಹಾಗೂ ಅವರ ತಂಡಗಳಿಗೆ ಧನ್ಯವಾದನ ಹೇಳುತ್ತಾ, ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ಶ್ರೀ ಧರ್ಮಸ್ಥಳ ಲಕ್ಷದೀಪೋತ್ಸವದ ಪರವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆಯ ಮುಖ್ಯ ಶ್ರೀಮತಿ ಜಯಶ್ರೀ ಹಾಗೂ ಶಿಕ್ಷಕರಾಗಿರುವಂತಹ ಯುವರಾಜ್ ಸರ್ ಜೊತೆಗೆ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಇವರು ಮೈಸೂರು ಅರಮನೆಯ ಪೊಲೀಸ್ ಬ್ರ್ಯಾಂಡ್ನಲ್ಲಿ 32 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ 2016ರಲ್ಲಿ ಹನುಮಂತರಾಜ್ ಇವರಿಗೆ ಥೈಲ್ಯಾಂಡಿನ ಪ್ರಧಾನಮಂತ್ರಿಯಿಂದ ಬಹುಮಾನ ಕೂಡ ದೊರೆತಿದೆ. ನೆಕ್ಸ್ಟ್ ಇದೆ ಪರಿಚಯನ ಹೇಳ್ತೇನೆ. ಇದರಿಂದ ಶುರು ನಾಡಿನ ಪರಮಪಾವನ ಕ್ಷೇತ್ರವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದ ಈ ಮಂಗಳ ಪರ್ವದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನಡೀತಾ ಇದೆ. ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದ ಈ ಸುಂದರ ಸಾಂಸ್ಕೃತಿಕ ವೇದಿಕೆಯಲ್ಲಿ 4ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಇದೀಗ ತಾನೇ ಮುಕ್ತಾಯಗೊಂಡಿದೆ. ಆಗಮಿಸಿರುವಂಥ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಕಲಾಭಿಮಾನಿಗಳನ್ನು ಹಾಗೆ ಕ್ಷೇತ್ರದ ಭಕ್ತಾಭಿಮಾನಿಗಳನ್ನು ಮತ್ತೊಮ್ಮೆ ನಾವು ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ಅನುವು ಮಾಡಿಕೊಡ್ತಿದ್ದೇವೆ. ಮುಂದಿನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ನೃತ್ಯಾಲಯ ಬೆಂಗಳೂರು ಇದರ ವಿದ್ಯಾರ್ಥಿಗಳು ಅಶ್ವಿನಿ ಮೇಡಮ್ ಅವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ಎಲ್ಲ ಕಲಾರಾಧಕರು ಕಲಾಭಿಮಾನಿಗಳು ಆದಷ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಹಾಲ್
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ನಮ್ಮ ದೇಶದ ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ತನ್ನ ಹೆಜ್ಜೆಯಲ್ಲಿ ಹೊತ್ತಿರುವಂತಹ ನೃತ್ಯ ಶೈಲಿಯ ಶಾಸ್ತ್ರೀಯ ಭರತನಾಟ್ಯ, ಒಂದೊಂದು ಹೆಜ್ಜೆಯ ನಾದ, ಒಂದೊಂದು ಕೈ ಚಲನೆಯ ಮಾತು, ಒಂದೊಂದು ನೋಟದ ಭಾವ, ಇವೆಲ್ಲ ಒಂದಾಗಿ ಮೂಡುವ ಅದ್ಭುತ ಕಲೆ ನಮ್ಮ ಭರತನಾಟ್ಯ. ಇವೆಲ್ಲವನ್ನ ಪ್ರಸ್ತುತಪಡಿಸಲು ಬರುತ್ತಿರುವವರು ಅಶ್ವಿನಿ ಜಯರಾಮನ್ ನಿರ್ದೇಶನದ ಶಾಸ್ತ್ರೀಯ ಭರತನಾಟ್ಯ ನೃತ್ಯಾಲಯ ಬೆಂಗಳೂರು. ಇವರಿಗೆ ಇವರ ತಂಡಕ್ಕೆ ನಮ್ಮ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಮುಂದಕ್ಕೆ ಶಾಸ್ತ್ರೀಯ ಭರತನಾಟ್ಯ ವೇದಿಕೆಯಲ್ಲಿ ಇದು ಸಂಪ್ರದಾಯ ಮತ್ತು ಭಕ್ತಿಯ ಭಾವ ತುಂಬಿರುವಂತಹ ಉತ್ಸವವೇ ಇದು ಲಕ್ಷದೀಪೋತ್ಸವ. ಇದೀಗ ನೃತ್ಯ ತಂಡದ ಒಂದು ಕಿರಿಪರಿಚಯ. ಗುರು ಅಶ್ವಿನಿ ಜಯರಾಮನ್ ಭರತನಾಟ್ಯದಲ್ಲಿ ವಿದ್ವತ್ತನ್ನು ಮಾಡಿರುವಂತಹ ಇವರು 11 ವರ್ಷದಿಂದ ಇವರ ಈ ನೃತ್ಯ ಸೇವೆ ನಡೀತಾ ಇದೆ. ಇವರು ತರಗತಿಗಳನ್ನು ನಡೆಸ್ತಾ ಇದ್ದು ಇಲ್ಲಿಯ ಸೀನಿಯರ್ ವಿದ್ಯಾರ್ಥಿಗಳಿಂದ ಇಂದು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಗೊಳಿಸಲಿದ್ದಾರೆ. ಈ ವಿದ್ಯಾರ್ಥಿಗಳು ಸರಿಸುಮಾರು 8 ವರ್ಷದಿಂದ ಇವರಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ನೃತ್ಯಾಲಯದ ಈ ವಿದ್ಯಾರ್ಥಿಗಳು ತಮ್ಮ ಮುಂದೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ದೂರದ ಬೆಂಗಳೂರಿನಿಂದ ಆಗಮಿಸಿದ್ದು, ಬೆಂಗಳೂರಿನಲ್ಲಿ ಈ ಕಲಾವಿದರ 2 ಬ್ರಾಂಚ್ಗಳಿರ್ತವೆ. ಇದರಲ್ಲಿ ಸರಿಸುಮಾರು 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇರ್ತಾರೆ. ಈ ಒಂದು ನೃತ್ಯ ತಂಡಕ್ಕೆ ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಲಕ್ಷದೀಪೋತ್ಸವದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಗಳನ್ನು ಕೋರ್ತಾ ಇದ್ದೇವೆ. ಇದೀಗ ನೃತ್ಯ ನಿಮ್ಮ ಮುಂದೆ. ನಾವು ಇವಾಗ ಪುಷ್ಪಾಂಜಲಿಯಿಂದ ಆರಂಭಿಸೋಣ. ಪುಷ್ಪಾಂಜಲಿ ಒಂದು ಪಾರಂಪರಿಕ ನೃತ್ಯ ಪ್ರಾರಂಭದ ಕೃತಿಯಾಗಿದೆ. ಸಾಮಾನ್ಯವಾಗಿ ಕಾರ್ಯಕ್ರಮದ ಆರಂಭದಲ್ಲಿ ಪ್ರದರ್ಶಿಸಲಾಗುತ್ತದೆ. ಪುಷ್ಪಾಂಜಲಿ ಎಂಬ ಪದದ ಅರ್ಥ ಪುಷ್ಪ ಅಂದರೆ ಹೂವು, ಅಂಜಲಿ ಅಂದರೆ ಕೈಗಳನ್ನು ಜೋಡಿಸಿ ಅರ್ಪಿಸುವುದು. ಇದು ದೇವತೆಗಳಿಗೆ, ಪ್ರೇಕ್ಷಕರಿಗೆ ಮತ್ತು ಭೂಮಾತೆಗೆ ಸಲ್ಲಿಸುವ ನಮಸ್ಕಾರ ಆಗಿದೆ. ರಾಗ ಗಾಂಭೀರ ನಾಟೆ, ತಾಳ ಆದಿ.
ತೋ ತಗದಾಂ ತೋರೆ ಮೂಷಿಕ ವಾಗನ ಮೋದಗಯ ಚಾಮರ ಕರ್ಣ ವಿಳಂಬಿತ ಸೂತ್ರ ಮೂಷಿಕ ವಾಗನ ಮೋದಗಯ ಚಾಮರ ಕರ್ಣ ವಿಳಂಬಿತ ಸೂತ್ರ ದಿಕ್ಕುತ್ತಾಂ ದಿಕ್ಕುತ್ತಾಂ ದಿಕ್ಕುತ್ತತ್ತರಿ ದತ್ತತ್ತಾಂ ಕುತಕಿಟ ಗಿಣ ತಗ ತೋ ತೋ ತಗತಾಂ ತೋ ತಗತಾಂ ತೋರೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ನಮಸ್ತೆ ಗಜವದನ. ಯಾವುದೇ ಶುಭ ಆರಂಭಕ್ಕೂ ಮೊದಲು ಅಡೆತಡೆಗಳನ್ನು ದೂರ ಮಾಡುವ ಜ್ಞಾನದಾತ ಹಾಗೂ ಕರುಣೆಯ ಅವತಾರವಾದ ಶ್ರೀ ಗಣಪತಿಯನ್ನು ನಮಸ್ಕರಿಸುತ್ತೇವೆ. ಗಜವದನ ಆಣೆ ಮುಖದ ಜ್ಞಾನ ಮತ್ತು ದಯದ ಸಂಕೇತ. ಈ ಕೃತಿ ಭಕ್ತಿಯಿಂದ ಹರಿಯುವ ಗೀತೆಯಂತೆ ಶ್ರೀ ಗಣಪತಿಯ ಮಹಿಮೆಯನ್ನು ವರ್ಣಿಸುತ್ತದೆ. ರಾಗ ಶ್ರೀರಂಜನಿ, ತಾಳ ಆದಿ.
ಆಡಿಕೊಂಡಾರ್. ಮಹಾದೇವ ಶಿವ ಆನಂದದಿಂದ ನೃತ್ಯ ಮಾಡುವ ರೂಪ. ಅವನ ನೃತ್ಯವನ್ನು ನೋಡಲು 2 ಕಣ್ಣು ಸಾಲದು. ರಾಗ ಮಧ್ಯಮಾಳವ ಗೌಳ, ತಾಳ ರೂಪಕ. ஆடிக்கொண்டாரந்த வேடிக்கை காணகண் ஆயிரம் வேண்டாமோ. ஆடிக்கொண்டார் அந்த வேடிக்கை காணகண் ஆயிரம் வேண்டாமோ. ஆடிக்கொண்டார் அந்த வேடிக்கை காணகண் ஆயிரம் வேண்டாமோ. ஆடிக்கொண்டார் அந்த வேடிக்கை காணகண் ஆயிரம் வேண்டாமோ. நாடி புதிப்பவர் பங்கில் நாடி துதிப்பவர் பங்கில் உரைபவர். நாடி துதிப்பவர் பங்கில் உரைபவர். நாடி துதிப்பவர் பங்கில் உரைபவர். நம்பர் திருச்செம்பொன் நம்பலவாணர். நம்பர் திருச்செம்பொன் நம்பலவாணர். நம்பர் திருச்செம்பொன் நம்பலவாணர். ஆடிக்கொண்டார் அந்த வேடிக்கை காண கண் ஆயிரம் வேண்டாமோ. ஆடிக்கொண்டார் அந்த வேடிக்கை காண கண் ஆயிரம் வேண்டாமோ. ஆரரவ மணிமாலைகளாட ஆடும் மரவம் படம் விரித்தாட. ஆரரவ மணிமாலைகளாட ஆடும் மரவம் படம் விரித்தாட. ஆரரவ மணிமாலைகளாட ஆடும் மரவம் படம் விரித்தாட. சீரணி கொன்றை பலர் தொடைய
தொடையாட சிதம்பர தேராட சீரணி கொன்றை மலர் தொடையாட சிதம்பர தேராட பேரணி வேதியத்திலே 3000 பேர்களும் போஷித்துக் கொண்டு நின்றாட பேரணி வேதியத்திலே 3000 பேர்களும் போஷித்துக் கொண்டு நின்றாட காரணி காளி எதிர்த்து நின்றாட கனக சபை தனிலே காரணி காளி எதிர்த்து நின்றாட கனக சபை தனிலே ஆடிக்கொண்டார் அந்த வேடிக்கை காண கண் 1000 வேண்டாமோ ஆடிக்கொண்டார் அந்த வேடிக்கை காண கண் 1000 வேண்டாமோ ಕುಮಾರ ಕೌತುವಂ ಶ್ರೀ ಸುಬ್ರಹ್ಮಣ್ಯನ ಮಹಿಮೆಗಳನ್ನು ಕೊಂಡಾಡುವ ಒಂದು ಭಕ್ತಿ ರಚನೆ. ಸುಬ್ರಹ್ಮಣ್ಯ, ಮುರುಘ, ಕಾರ್ತಿಕೇಯ, ಶಕ್ತಿವಾಹನ ಇವರ ದೇವಸೇನೆಗಳ ನಾಯಕರು. ಧೈರ್ಯ, ಜ್ಞಾನ ಮತ್ತು ಕಾರುಣ್ಯ ಪ್ರತಿರೂಪ. ಈ ಕೌತುವನಲ್ಲಿ ಅವರ ವೀರಗಾಥೆಗಳು ಹಾಗೂ ಅದ್ಭುತ ಚರಿತೆಗಳನ್ನು ಚಿತ್ರಿಸಲ್ಪಟ್ಟಿವೆ. சரவண பூந்தடத்தில் 6 மதலையாய் உதித்தவனாம் அரவணைத்தாள் கௌரி, அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா, சரவண பூத்தடத்தில் 6 மதலையாய் உதித்தவனா, அரவணைத்தாள் கௌரி, அவன் அருமுகனாய் சிரித்தான். அரவணைத்தாள் கௌரி, அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா, அரவணைத்தாள் கௌரி, அவன் அருமுகனாய் சிரித்தான். சரவண பூத்தடத்தில் 6 மதலையாய் உதித்தவனா, அரவணைத்தாள் கௌரி, அவன் அருமுகனாய் சிரித்தான். சரவண பவகுகனே, சண்முக சரவணனே.
ಕಿಟತಕ ತಕ್ಕುಂ ದಿಕ್ಕಿಟ್ಟಗ ತರಿಕಿಟ ತೋ ಕಿಟತಕ ತೋ ತೋ ಕಿಟತಕ ತಕ್ಕುಂ ದಿಕ್ಕುಟ್ಟಗ ತರಿಕಿಟ ತೋ ಕಿಟತಕ ತೋ ಕಿಟತಕ ತಕ್ಕುಂ ದಿಕ್ಕುಟ್ಟಗ ತರಿಕಿಟ ತಕ್ಕುಂ ದಿಗು ತರಿಕಿಟ ತಕ್ಕುಂ ದಿಗು ತರಿಕಿಟ ಕುಂ ದಿಗು ತರಿಕಿಟ தத்திக்கிடத்து தருகிறதும் தத்திக்கிடத்து தருகிறதும் தத்திக்கிடத்து தருகிறதும் மாங்கனி வேண்டி நின்றான் உலகை மாமையில் மீது வந்தான் ஆங்கவன் ஆனை முகன் பெற்றிட ஆண்டியாய் வேடம் கொண்டான் மாங்கனி வேண்டி நின்றான் உலகை மாமையில் மீது வந்தான் மாங்கனி வேண்டி நின்றான் உலகை மாமையில் மீது வந்தான் ஆங்கவன் ஆனை முகன் வெற்றிட ஆண்டியாய் வேடம் கொண்டான் ஆங்கவன் ஆனை முகன் வெற்றிட ஆண்டியாய் வேடம் கொண்டான் மாங்கனி வேண்டி நின்றான் உலகை மாமையில் மீது வந்தான் ஆங்கவன் ஆனை முகன் வெற்றிட ஆண்டியாய் வேடம் கொண்டான் சரவண பவ குகனே சண்முக சரவணனே சரவண பவ குகனே சண்முக சரவணனே தரி தன ஜம் தா தரி தன ஜம் தா தரி தன ஜம் தா தரி தன ஜம் த ஜன ஜன கிட ஜம் ஜகத் கிட ஜம் குகதரி தக ஜம் தக்ரது தகதும் தக்ரது தகதும் தக்ரது தகதும் பிரணவ பொருளறியா அந்த பிரம்மனை சிறையில் இட்டான் அரணவன் குருவாக வந்து பிரணவ பொருள் உரைத்தான் பிரணவ பொருளறியா அந்த பிரம்மனை சிறையிலிட்டான் பிரணவ பொருளறியா அந்த பிரம்மனை சிறையிலிட்டான் அரணவன் குருவாக வந்து பிரணவ பொருள் சொன்னான் அரணவன் குருவாக வந்து பிரணவ பொருள் சொன்னான் பிரணவ பொருளறியா அந்த பிரம்மனை சிறையிலிட்டான் அரணவன் குருவாக வந்து பிரணவ பொருள் சொன்னான் சரவண பவ குகனே சண்முக சரவணனே சரவண பவ குகனே சண்முக சரவணனே தகதத்தி தகதஜம் குகுதரிகிட திமிதஜம் தகதரி தகதன தகஜுlu தகதிமிதஜம் தக்ரது தகதும் தகதத்தி தகதஜம் குகுதரிகிட திமிதஜம் தகதரி தகதன தகஜுlu தகதிமிதஜம் தக்ரது தகதும் தத்தி தரி தனஜுlu திமிதரிங்கினதுதா தித்தரி தனஜுlu திமிதரிங்கினதுதா தரி தனஜுlu திமிதரிங்கினது ஆவலாய் ஔவையவள் தமிழை ஆனந்தமாய் கேட்க நாவல் கனி பழத்தை சுட சுட நல்கி தமிழ் சுவைத்தான் ஆவலாய் ஔவையவள் தமிழை ஆனந்தமாய் கேட்க ஆவலாய் ஔவையவள் தமிழை ஆனந்தமாய் கேட்க நாவல் கனி பழத்தை சுட சுட நல்கி தமிழ் சுவைத்தான் 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 சரவண பவ குகனே சண்முக சரவணனே சரவண பவ குகனே சண்முக சரவணனே தரித்த கனத்த ஜுணு தத்தக
ತರಿಕಿಟ ತಕ ತಾ ತರಿತ ಕಣತ್ತ ಜುಣು ತತ್ತಕ ತರಿಕಿಟ ತಕ ತಾ ತರಿತ ಕಣತ್ತ ಜುಣು ತತ್ತಕ ತರಿಕಿಟ ತಕ ತಾ ತರಿತ ಕಣತ್ತ ಜುಣು ತತ್ತಕ ತರಿಕಿಟ ತಕ ತಾ ತರಿ ತತ್ತಕ ತರಿಕಿಟ ತಕ ತಾ ಕಣ ತತ್ತಕ ತರಿಕಿಟ ತಕ ತಾ ತರಿ ತತ್ತ ಕಣತ್ತ ತಕ್ಕ ತಜ್ಜಂ ತಕ್ಕ ತಾ ತಕ್ಕ ತಜ್ಜಂ ತಕ್ಕ ತಾ தஜம் தத்திக்கிறதும் உபய பதம் சூட்டி உவந்தருள் செய்தான் ஜம் ஜம் கிட்டத்தக்க ஜகதரி கிட்டத்தக்க ஜம் ஜம் கிட்டத்தக்க ஜகதரி கிட்டத்தக்க ஜம் ஜம் கிட்டத்தக்க ஜகதரி கிட்டத்தக்க தஜம் தஜம் தகஜம் கர மலர் வேலேந்தி கலாப மயில் மீது புறமகள் புஞ்சரியை அரவணைத்தான் வேலன் அபயக்கரம் தூக்கி ஆட்கொள்வான் முருகன் உபயபதம் சூட்டி உவந்தருள் செய்தான் அபயக்கரம் தூக்கி ஆட்கொள்வான் முருகன் உபயபதம் சூட்டி உவந்தருள் செய்தான் கரமலர் வேலேந்தி கலாபமயில் மீது புறமகள் குஞ்சரியை அரவணைத்தான் வேலன் கரமலர் வேலேந்தி கலாபமயில் மீது புறமகள் குஞ்சரியை அரவணைத்தான் வேலன் சரவண பவ குகனே சண்முக சரவணனே சரவண பவ குகனே சண்முக சரவணனே தக்கிட்டதக்க தரிக்கிட்டதக்க திக்கிட்டதக்க தரிக்கிட்டதக்க தாக்கு தீக்கு தத்தித்த தாக்கு திக்கு தத்தித்த தஜம் 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 ததிகிடதும் 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 சரவண பவ குகனே சண்முக சரவணனே சரவண பவ குகனே சண்முக சரவணனே சரவண பவ குகனே சூரனை பதம் செய்தார் செந்தூர் கடலில் கோயில் கொண்டார் கரமலர் வேலே நாளும் அடியவர்க்கு அருள் தந்தார் அடியவர்க்கு அருள் தந்தார் அடியவர்க்கு அருள் தந்தார் சரவண பவ குகனே ತೀರಾದ ವಿளைಯಾಟ್ಟು ಪಿಳ್ಳೆ. ಇಲ್ಲಿ ಕಣ್ಣನ್ ಅವರು ಗೋಪಿಕಾ ಅವರ ಜೊತೆಗೆ ಮಾಡುವ ಲೀಲೆಗಳ ಬಗ್ಗೆ ಚಿತ್ರಿಸಿದ್ದಾರೆ.
கண்ணன் தீராத விளையாட்டு பிள்ளை, கண்ணன் தீராத விளையாட்டு பிள்ளை. கண்ணன் தெருவிலே பெண்களே கோயாத தொல்லை 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 தீராத விளையாட்டு பிள்ளை. தின்னப்பழம் கொண்டு தருவான், தின்னப்பழம் கொண்டு தருவான், கண்ணன் தின்னப்பழம் கொண்டு தருவான். பாதி தின்கின்ற போதிலே தட்டிப்பதேப்பான், தின்னப்பழம் கொண்டு தருவான். பாதி தின்கின்ற போதிலே தட்டிப்பதேப்பான். என்னப்பன் என்னை என்றான், என்னப்பன் என்னை என்றான், என்னப்பன் என்னை என்றான். அதனை எச்சப்படுத்தி கடித்து
ಅಳಗು ದೈವமாக வந்து ಇದು ಒಂದು ಕಾವಡಿ ಚಿಂದು ಸುಬ್ರಹ್ಮಣ್ಯ ಅವರ ಮೇಲೆ. வெற்றிவேல் முருகனுக்கு அரோகரா. அழகு தெய்வமாக வந்து பழனிமலை மீதில் நிற்போம். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலவன் அசுரர் தம்மை வென்றபடி வேடன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலவன் அசுரர் தம்மை வென்றபடி வேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலவன் அசுரர் தம்மை வென்றபடி வேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்தபாலன் அவன் அசுரர் தம்மை வென்றபடி வேலன். நல்ல அமுதமென்னுமோ தமிழில் பாடிடும் அன்பர் வாழவே கருணை செய்குகன். அமுதமென்னுமோ தமிழில் பாடிடும் அன்பர் வாழவே கருணை செய்குவன். அரணுகந்த குருவாம் உயர்சீலன் என்றும் அருள் சுரந்தே காக்கும் அனுகூலன். குழந்தையாக குமரனாக கோவனாடை துறவியாக. குழந்தையாக குமரனாக கோவனாடை துறவியாக. கோலம் கொள்ளும் காட்சி என்ன சொல்வேன் கண்டு கூறுமாய் வீணைகள் யாவும் வெல்வேன். கோலம் கொள்ளும் காட்சி என்ன சொல்வேன் கண்டு கூறுமாய் வீணைகள் யாவும் வெல்வேன். இந்த குவலயத்திலோர் கலியுகப் பெரு வரதனாய் திகழ்ந்தருளும் கந்தனை. குவலயத்திலோர் கலியுகப் பெரு வரதனாய் திகழ்ந்தருளும் கந்தனை. கும்பிட்டெந்தன் பிணிகள் நீங்க மகிழ்வேன். உள்ள குமுறல் ஓய்தே நல்ல வழி செல்வேன். நீலமயில் மீதில் ஏறி ஆவினன் கூடியில் தோன்றும். நீலமயில் மீதில் ஏறி ஆவினன் கூடியில் தோன்றும். நிமலனாம் குழந்தை முருகேசன் ஊய நித்தில பொன்முருவல் வள்ளினேசன். நிமலனாம் குழந்தை முருகேசன் ஊய
நித்தில பொன்முறுவல் வள்ளினேசன் அவன் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நித்திய ஜோதி வடிவமாம் பிரகாச தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் வா வா முருகா வடிவேலழகா 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 வா வா முருகா ಮಹಾದೇವ ಶಿವಶಂಭು ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಳಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮಹಾದೇವಾಯ. ನಮಃ ಶಿವಾಯ ಶಿವಾಯ ನಮಃ ಮಹಾದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀ ಮಹಾದೇವ ಶಿವ ಶಂಭೋ ಶ್ರೀ ಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಧೀಂ ಧೀಂ ತಕ್ಕ ತಿಮ್ಮಿ ತಿಮ್ಮಿ ತತ್ತಿಮ್ಮಿತ್ತ ತಿಮ್ಮಿ ತರಿಕಿಟ ತತ್ತರಿಕಿಟ ತತ್ತರಿಕಿಟ ತತ್ತಿಮ್ಮಿತ್ತ ತರಿ ತರಿಕಿಟ ತಕ ಸಹಸ್ರ ಕೋಟಿ ಜನಪಾಲನಾ ಸಹಸ್ರ ಕೋಟಿ ಜನಪಾಲನಾ ಸಾಧು ಸಂರಕ್ಷಣಾ ಪಾವನ ಸಾಧು ಸಂರಕ್ಷಣಾ ಪಾವನ ತಟವನ ಮುನಿ ಜನ ಸಕಲ ಸುರಾಸುರ ಸನ್ನುತ ಪಾದ ಕಿಂಕಿಣಿ ಝಂ ಝಂ ಝಣ 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 ನೂಪುರ ಲಯ ಗತಿ ಕಣ್ಣ 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 ವಿಧಿ ಹರಿ ಸೇವಿತ ಸಾಧು ಸಂರಕ್ಷಣಾ ಪಾವನ ಸಾಧು ಸಂರಕ್ಷಣಾ ಪಾವನ ನಮ
ಕಿಟ ತಕ ವ್ಯಾಘ್ರ ಚರ್ಮಧರ ತುಂ ಕಿಟ ಕಿಟ ತಕ ತುಣ ಕಿಟ ಕಿಟ ತಕ ತ್ರಿಶೂಲಧರ ನಂ ಕಿಟ ಕಿಟ ತಕ ನನ ಕಿಟ ಕಿಟ ತಕ ನಂದಿ ವಾಹನ ನಾದಯೋಗ ಪ್ರಿಯ ನಾದಯೋಗ ಪ್ರಿಯ ಸಾಮಗಾನ ಪ್ರಿಯ ವೇದ ಪೂತೆ ಪರಮೇಶ್ವರ ಗಂಗಾಧರ ಕೀರ್ತೆ ಪರಮೇಶ್ವರ ಗಂಗಾಧರ ಕೀರ್ತೆ ಜಗಣಂ ಕಿಟತಕ ತುಕ ತಕ ತಕ ತಾಂ ಜಗ ಜಗ ಜಯ ಜಯ ಶಶಿರ ವಿಭೂಷಿತ ಪರಮೇಶ್ವರ ಗಂಗಾಧರ ಕೀರ್ತೆ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತದ್ಧೀಂ ಧೀಂ ಧೀಂ ರೂಪ ಭಯಂಕರ ಢಮರುಗ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತ್ವಂ ತಕ ತಕ ತಾಂ ದಿಗಿ ದಿಗಿ ತೈ ತಕ್ ತು ದಿಕ್ ತು ತಾ ಕಿಟ್ಟ ತೊಂ ಕಿಟ ಕಿಟ ತಗಿಡಂ ತೊಂ ಕಿಟ ಕಿಟ ತಗಿಡಂ ಕಿಣ್ಣಂ ಕಿಟ ತಕ ದಿಕ್ಕು ತಾಂ ತತ್ತಾಂ ಪತಿತ ಪಾವನ ಶ್ರೀ ಪಶುಪತೆ ಪತಿತ ಪಾವನ ಶ್ರೀ ಪಶುಪತೆ ತಾತೀಕು ತಕ್ಕೀಕು ತಾರಿತ ಚೇಂ 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 ಏಂ ತತ್ತಿ ತಕ್ಕ ತಯ್ಯಿತ್ತ 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 ಇತ್ತ ತಕ್ಕ ತಕ ತಯ್ಯಿತ್ತ 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 ಇತ್ತ ತಕ್ಕ ತಕ ತರಿಕಿಡ ತಕ ನಗ ತರಿಕಿಡ ತಕ ದೀಂ ದೀಂ ದಿನನಂತರಿ ತಕ ತರಿ ತಕ ತರಿ ತಕತಿಕು ತಕ ತರಿ ತಕತಿಕು ತದಿಕಿಣ ತೋ ಮಹಾದೇವ ಶಿವ ಶಂಭೋ ಶ್ರೀಮಾರಕೋಟಿ ಸುಂದರ ಪ್ರಭೋ ಶ್ರೀ ಮಹಾದೇವ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಂಗಳ ಮಂಗಳ ಮೂಲಕ ಮುಕ್ತಾಯ ಮಾಡುವುದು ಅದು ನೃತ್ಯಗಾರರು ಭೂಮಾತಿಗೆ ತಾಯಿ ತಂದೆಯವರಿಗೆ ಹಾಗೂ ಪ್ರೇಕ್ಷಕರಿಗೆ ನಮಸ್ಕಾರವನ್ನು ಸಲ್ಲಿಸುವುದು. ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀಶಕ್ತಿಗೆ ಮೊದಲಿಗೆ ಮಂಗಳವು ಭೂತಾಯಿ ಮಾನಿನಿಗೆ ಪದವಿಟ್ಟ ಪಾಮರರ ಪರಿತಾಪ ಹರಿಸು ಮೊದಲಿಗೆ ಮಂಗಳವು ಭೂತಾಯಿ ಮಾನಿನಿಗೆ ಪದವಿಟ್ಟ ಪಾಮರರ ಪರಿತಾಪ ಹರಿಸು ವಾಮಹಸ್ತ ಅಗ್ನಿ ಬಲಕರದಿ ಢಮರು ಏಕಪಾದ ನೃತ್ಯ ನಟರಾಜ ಶರಣು ವಾಮಹಸ್ತ ಅಗ್ನಿ ಬಲಕರದಿ ಢಮರು
ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ ಬ್ರಹ್ಮ ವಿಷ್ಣು ರುದ್ರ ಪ್ರತಿರೂಪ ಗುರುವಿಗೆ ಶ್ರುತಿಲಯ ದ್ವೈರ್ಯು ಸಂಗೀತ ಶಕ್ತಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ ದೈವ ಸ್ವರೂಪಿ ರಸಿಕ ಸಂಪನ್ನರಿಗೆ ಮಾತಾ ಪಿತಾದಿ ಸಕಲ ಬಂಧುಗಳಿಗೆ ಮಂಗಳವು ಮಂಗಳವು ಶುಭ ಸಿದ್ಧಿ ಮಂಗಳವು ಮಂಗಳವು ಚೈತನ್ಯಧೀ ಶಕ್ತಿಗೆ ಮಂಗಳವು ಚೈತನ್ಯಧೀ ಶಕ್ತಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಹಾಲ್ ಇಷ್ಟೊತ್ತು ಕಾಲ ಬಹಳ ಅದ್ಭುತವಾಗಿ ಭರತನಾಟ್ಯ ಮಾಡಿದಂತಹ ನೃತ್ಯಪಟುಗಳಿಗೆ ಧನ್ಯವಾದವನ್ನು ಹೇಳುತ್ತಾ, ಅದೇ ರೀತಿ ಈ ಶಾಸ್ತ್ರೀಯ ನೃತ್ಯ ಭರತನಾಟ್ಯದ ನಿರ್ದೇಶಕರಾದಂತಹ ಅಶ್ವಿನಿ ಜಯರಾಮನ್ ಬೆಂಗಳೂರು, ಇವರಿಗೆ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ನಮ್ಮ SDM ಪ್ರೌಢಶಾಲೆಯ ನಿವೃತ್ತ ಅಧ್ಯಾಪಕರಾದಂತಹ ಹಿಂದಿ ಸರ್ ಆಗಿರುವಂತಹ ಯಶೋಧರ್ ಇಂದ್ರ ಹಾಗೂ ಶಾಲೆಯ ಅಧ್ಯಾಪಕರಾಗಿರುವಂತಹ ಭವ್ಯ ಹೆಗಡೆ ಅವರ ಜೊತೆಗೆ ಕೇಳಿಕೊಳ್ಳುತ್ತಿದ್ದೇನೆ. ಕಲಾವಿದರನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಇದೇ ವೇದಿಕೆಯಲ್ಲಿ ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಅಮರನಾಥನ ಅಮರ ಕಥೆ ಹಾಗೂ ಸುಗಮ ಸಂಗೀತ ಎಂಬ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಲಿರುವುದು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂಪ್ರದಾಯವನ್ನ ಹೃದಯಾಂಗವಾಗಿ ಅಳವಡಿಸಿಕೊಂಡು ರಾಗ ತಾಳ ಭಾವಗಳ ಸುಂದರವಾದ ಸಂಯೋಜನೆಯನ್ನು ನಮ್ಮ ಮುಂದೆ ಗಾಯನ ಮಾಡಲು ಬರುತ್ತಿರುವವರು ವಿದುಶ್ರೀ ಕುಮಾರಿ ಸುಪ್ರೀತಾ ಹಾಗೂ ಅವರ ತಂಡ ಧರ್ಮಸ್ಥಳ. ಇವರಿಗೆ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ತಿಳಿಸುತ್ತಾ ಇದೀಗ ನಿಮ್ಮ ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಸಧಾರೆ ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಕಲಾವಿದರ ಕಿರುಪರಿಚಯ. ಹಾಡುಗಾರಿಕೆಯಲ್ಲಿ ಕುಮಾರಿ ಸುಪ್ರೀತಾ ಧರ್ಮಸ್ಥಳ,
ಧರ್ಮಸ್ಥಳ ದೇವಳದ ಮಹಾಗಣಪತಿ ದೇವರ ಅರ್ಚಕರಾದ ಶ್ರೀಯುತ ರಾಮಚಂದ್ರ ಕೋರ್ನಾಯ ಹಾಗೂ ಶ್ರೀಮತಿ ಶ್ರೀದೇವಿ ದಂಪತಿಗಳ ಸುಪುತ್ರಿಯಾಗಿದ್ದು ಎಸ್ಟಿಎಂ ಕಾಲೇಜಿನಲ್ಲಿ ಸಂಖ್ಯಾಶಾಸ್ತ್ರ ಸ್ನಾತಕೋತ್ತರ ಪದವೀಧರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಉಜಿರೆಯ ವಿದುಷಿ ಶ್ರೀಮತಿ ಅನಸೂಯ ದೇವಸ್ಥಳಿ ಇವರ ಬಳಿ ಕಳೆದ 18 ವರ್ಷಗಳಿಂದ ಅಭ್ಯಸಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿಟೀಲು ವಾದನ ಗೌತಮ್ ಭಟ್ ಪಿಜಿ ಮಂಗಳೂರು, ಮಂಗಳೂರಿನ ಶ್ರೀಯುತ ಗಣೇಶ್ ಭಟ್ ಹಾಗೂ ಶ್ರೀಮತಿ ವಿದ್ಯಾ ಸರಸ್ವತಿ ದಂಪತಿಗಳ ಸುಪುತ್ರರಾಗಿದ್ದು ಮಂಗಳೂರು ಆಕಾಶವಾಣಿ ಕಲಾವಿದರಾದ ವಿದ್ವಾನ್ ಟಿಜಿ ಗೋಪಾಲಕೃಷ್ಣನ್ ಹಾಗೂ ವಿದ್ವಾನ್ ಕುಂಜೂರು ಎಚ್ ರವಿಕುಮಾರ್ ಇವರ ಬಳಿ ಪಿಟೀಲು ವಾದನವನ್ನು ಅಭ್ಯಸಿಸುತ್ತಿದ್ದಾರೆ. ಮೃದಂಗವಾದನದಲ್ಲಿ ಶ್ರೀವರ್ಚಸ್ ಧರ್ಮಸ್ಥಳ ದೇವಳದ ಮಹಾಗಣಪತಿ ದೇವರ ಅರ್ಚಕರಾದ ಶ್ರೀಯುತ ರಾಮಚಂದ್ರ ಕೋರ್ನಾಯ ಹಾಗೂ ಶ್ರೀಮತಿ ಶ್ರೀದೇವಿ ದಂಪತಿಗಳ ಸುಪುತ್ರರಾಗಿದ್ದು ಎಸ್ಟಿಎಂ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳದಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಮೃದಂಗವಾದನವನ್ನು ವಿದ್ವಾನ್ ಪದ್ಯಾಣ ಕೇಶವ ಭಟ್ ಇವರ ಬಳಿ ಪ್ರಾರಂಭಿಸಿ ಪ್ರಸ್ತುತ ವಿದ್ವಾನ್ ನಿಕ್ಷಿತ್ ಟಿ ಪುತ್ತೂರು ಇವರ ಬಳಿ ಅಭ್ಯಸಿಸುತ್ತಿದ್ದಾರೆ. ಅಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ತನ್ನ ತಾಯಿಯ ಬಳಿ ಆರಂಭಿಸಿ ಪ್ರಸ್ತುತ ಉಜಿರೆಯ ವಿದುಷಿ ಶ್ರೀಮತಿ ಅನಸೂಯ ದೇವಸ್ಥಳಿ ಇವರ ಬಳಿ ಅಭ್ಯಸಿಸುತ್ತಿದ್ದಾರೆ. ಇದೀಗ ಕಲಾವಿದರ ಕಲಾ ಸಿಂಚನ ನಿಮ್ಮ ಮುಂದೆ.
ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ನನ್ನ ಗುರುಗಳಾದ ವಿದುಷಿ ಶ್ರೀಮತಿ ಅನುಸೂಯ ದೇವಸ್ಥಳಿ ಇವರ ಆಶೀರ್ವಾದವನ್ನು ಬೇಡುತ್ತಾ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಈ ಸುಸಂದರ್ಭದ ಈ ಕಾರ್ಯಕ್ರಮವನ್ನು ಕನ್ನಡ ರಾಗದ ವರ್ಣದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಮಯೇನು
सिद्धिविनायको मातङ्गमुख श्री महागणपतिरवतु मां सिद्धिविनायको मातङ्गमुख श्री महागणपतिरवतु मां सिद्धिविनायको मातङ्गमुख श्री महागणपतिरवतु कामजनक 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 विधीन्द्र सन्नुत कामजनक विधीन्द्र सन्नुत कामजनक विधीन्द्र सन्नुत कमलालय तट निवासो कामजनक विधीन्द्र सन्नुत कमलालय तट निवासो कोमलधर पल्लव पदकर श्री कोमलधर पल्लव पदकर श्री कोमलधर पल्लव पदकर श्री कोमलधर पल्लव पदकर गुरु गुहाग्रज शिवध्वज कोमलधर पल्लव पदकर गुरु गुहाग्रज शिवध्वज वाम गमरि गमरि सरि सं नि सरि तगिड बनि स झणुद नि सरि मद कणुं मग मदणत पप मधिमिद म बनि बगिड तरि बनि सरि कुकुतरि म बनि तगिड झं हि गम तधिमि तरि नि सरि स कुकुतरि बनि बस झणुद हि गम रि रि स झं तरि त सा नि प म तधिङिणतु श्री महागणपतिरवतु मां सिद्धिविनायको मातङ्गमुख श्री महागणपति सुवर्णाकर्षण विघ्नराजो पादाम्बुजो गौरवर्णवसनधरो भालचन्द्रो सुवर्णाकर्षण विघ्नराजो पादाम्बुजो गौरवर्णवसनधरो भालचन्द्रो नरादिविनुतलम्बोदरो कुवलय सविषाण सुवर्णाकर्षण विघ्नराजो पादाम्बुजो
ದ ಪ ಮ ಪ ದ ನಿ ಸ ನಿ ಗ ನಿ ಸ ನಿ ದ ನಿ ಸ ನಿ ದ ಪ ಮ ಗ ರಿ ಸ ನಿ ದ ಮ ರಮಣ ರಾಮೋ ರಮ ರಮಣ
ಗರಿ ರಿ ಸ ದ ದ ಸ ನಿ ಗ ಸ ನಿ ಗ ಸ ನಿ ಗ ಸದಾ ಸಾರಿಗ ದಪ ಸದರಿ ಸದಪ ಗರಿಗ ಗರಿ ಗರಿಗ ಗಬ ಗರಿಗ ಗರಿ ಸರಿಗ ಗ ಸಾರಿಗ ಸಾರಿಗ ಗ ಸಾರಿಗ ಗರಿ ಗರಿಗ ಗಬ ಗರಿಗ ಗರಿ ಗರಿ ಸರಿಗ ಗರಿ ಸರ ಸರಿ ಗ ಬ ಗರಿ ಸರಿ ಗರಿ ಸರ ಸರಿ ಗರಿ ಗ ಬ ಬ ಬ ಗ ದ ಬ ಗರಿ ಗರಿ ಗ ಬ ಗರಿ ಗ ಬ ದ ದ ಬ ಗರಿ ಗ ಬ ದ ಸ ಬ ದ ಸ ದ ದ ಸ ಸ ಸ ದ ಸರಿ ಸ ದ ಬ ದ
ಮಹಿಮೆ ಪರಿಪೂರ್ಣ ಸುರವರಾಚಿತ ಪಾದ ಶಕಟಮರ್ದನ 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 ಶಾರದೇಂದು ವಕ್ರ ರುಚಿಕರ ವರ ಕಲ್ಯಾಣ ರಂಗ ರುಚಿಕರ ವರ ಕಲ್ಯಾಣ ರಂಗ ರುಕ್ಮಿಣಿ ರಮಣ ಪರಿಪೂರ್ಣ ನಮ್ಮ ಪುರಂದರ ವಿಠಲ 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 ನಮ್ಮ ಪುರಂದರ ವಿಠಲ 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 ಪರಿಪೂರ್ಣ ನಮ್ಮ ಪುರಂದರ ವಿಠಲ ವಿಠಲ ಅಪರಾಧಿ ನಾನಲ್ಲ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ನೀನೆ ಆಡಿಸದಿರಲು ದಡವೊಳಗೆಯ ಬೊಂಬೆ ನೀನೆ ಆಡಿಸದಿರಲು ದಡವೊಳಗೆಯ ಬೊಂಬೆ ಏನು ಮಾಡಲು ಬರುವುದು ತಾನೇ ಏನು ಮಾಡಲು ಬರುವುದು ತಾನೇ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಯಂತ್ರವಾಹಕ ನೀನೇ ಒಳಗಿದ್ದು ಎನ್ನ ಯಂತ್ರವಾಹಕ ನೀನೇ ಒಳಗಿದ್ದು ಎನ್ನ ಸ್ವತಂತ್ರ ನಿರ್ದೆನಿಸಿ ಕೂಡಿಸುವರೇ ಹೇಳೋ ಕಂದುಬಿದ ಲಕ್ಷ್ಮೀಶ ಎಂದಾಗಳಂತ ಹುದ ಕಂದುಬಿದ ಲಕ್ಷ್ಮೀಶ ಎಂದಾಗಳಂತ ಹುದ ಅನಂತ ಮೂರು ದಿನಂಬ ಪುರಂದರ ವಿಠಲ ಅನಂತ ಮೂರು ದಿನಂಬ ಪುರಂದರ ವಿಠಲ ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ನೀನೇ ಅಪರಾಧಿ ನಾನಲ್ಲ ಅಪರಾಧ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಹಂ ಬಿಡಲಿಲ್ಲ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಹಂ ಬಿಡಲಿಲ್ಲ ಆ ಬ್ರಹ್ಮಜ್ಞಾನಿಗಳೆನಿಸುವಿರಲ್ಲ ಅಹಂ
ಬಂಧುಗಳೇ, ಸುಮಾರು 1 ಗಂಟೆಗಳಷ್ಟು ಕಾಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಸಪ್ತಸ್ವರಗಳ ಭಾವ ಸಂಗಮದ ಮೂಲಕ ಅತ್ಯಂತ ಮಧುರವಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಧರ್ಮಸ್ಥಳದ ಸ್ಥಳೀಯ ವಿದ್ವಾಂಸರಾಗಿರುವಂಥ ವಿದುಷಿ ಕುಮಾರಿ ಸುಪ್ರೀತಾ ಮತ್ತು ತಂಡದವರು. ಇವರಿಗೆ ಕ್ಷೇತ್ರದ ಪರಮಪೂಜ್ಯ ಕಾವಂದರು ಹಾಗೂ ಕುಟುಂಬ ವರ್ಗದವರ ಪರವಾಗಿ ಹಾಗೂ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಮಿತಿಯ ಪರವಾಗಿ ಹಾಗೂ ಸೇರಿದಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಮುಂದಿನ ಸಂಗೀತ ಪಯಣಕ್ಕೆ ಶುಭವನ್ನು ಕೋರುತ್ತಾ ಕ್ಷೇತ್ರದ ಅಧಿದೇವತೆಯಾದ ಭಗವಾನ್ ಮಂಜುನಾಥ ಸ್ವಾಮಿಯು ಅವರಿಗೆ ಅವರ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿದುಶ್ರೀ ಕುಮಾರಿ ಸುಪ್ರೀತಾ ಮತ್ತು ತಂಡ ಧರ್ಮಸ್ಥಳ ಇವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಪ್ರೌಢಶಾಲಾ ಅಧ್ಯಾಪಕರಾದಂತಹ ಯುವರಾಜ್ ಸರ್ ಹಾಗೂ ಶಾಲೆಯ ಅಧ್ಯಾಪಕರಾದಂತಹ ಭವ್ಯ ಹೆಗಡೆ ಇವರು ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದೇ ವೇದಿಕೆಯಲ್ಲಿ ಮುಂದಕ್ಕೆ ಅಮರನಾಥನ ಅಮರ ಕಥೆ ಎಂಬ ಅದ್ಭುತವಾದ ದೃಶ್ಯರೂಪಕವಾಗಿರುವಂತಹ ಕಥೆಯೊಂದು ರೂಪುಗೊಳ್ಳಲಿದೆ. ಪ್ರೇಕ್ಷಕರ ಚಪ್ಪಳೆ ಮೂಲಕ ಈ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಸುಂದರ ವೇದಿಕೆಯಲ್ಲಿ ಹಿಮಾಲಯದ ಹಿಮಗಿರಿಯ ನಡುವೆ ಹಿಮದಿಂದಲೇ ರೂಪುಗೊಂಡ ಶಿವಲಿಂಗ ರೂಪದಲ್ಲಿ ಕಂಗೊಳ್ಳುವ ಪಾವನ ಧಾಮವೇ ಅದು ಅಮರನಾಥ. ಪುರಾತನದಲ್ಲಿ ಹೇಳಿರುವ ಹಾಗೇನೆ ಪಾರ್ವತಿ ದೇವಿಗೆ ತನ್ನ ಅಮರತ್ವದ ರಹಸ್ಯವನ್ನು ಲೋಕದಿಂದ ದೂರವಾಗಿ ಈ ಗುಹೆಯಲ್ಲಿ ಭೋಲನಾಥರು ಬೋಧಿಸಿದರು. ಈ ಮಂತ್ರದ ಮಹಿಮೆಗೂ ಭಕ್ತರ ನಂಬಿಕೆಗೂ ಅಮರನಾಥನ ಅಮರ ಕಥೆ ಎಂಬ ಅದ್ಭುತ ಹೆಸರು ಬಂತು. ಇದೀಗ ಈ ವೇದಿಕೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಮಂಗಳೂರು ಇವರ ತಂಡಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಸ್ವಾಗತವನ್ನು ಹೇಳುತ್ತಾ ಇದೀಗ ಅಮರನಾಥನ ಅಮರ ಕಥೆ ಇದು ಇತಿಹಾಸ ಹಾಗೂ ಭಕ್ತಿಯ ಭಾವ ತುಂಬಿರುವಂತಹ ಉತ್ಸವವೇ ಇದು ಲಕ್ಷದೀಪೋತ್ಸವ. ಅಮರನಾಥನ ಅಮರ ಕಥೆ ಇದು ದೃಶ್ಯ ರೂಪಕವಾಗಿದ್ದು ಅಮರನಾಥನ ಅಮರ ಕಥೆಯ ಮೊದಲ ಸ್ವಾಗತ ನೃತ್ಯ ಮಾಡುವವರು ಕುಮಾರಿ BK ಸಿಂಚನ, BK ತನ್ಮಯಿ, BK ಪವಿತ್ರ, BK ಸಿಂಧೂರ, BK ಚಿನ್ಮಯಿ. ಹಾಗೆಯೇ ಶಂಕರನ ಪಾತ್ರದಲ್ಲಿ BK ಆದರ್ಶ್, ಪಾರ್ವತಿಯ ಪಾತ್ರದಲ್ಲಿ BK ಸಾನ್ವಿ, ಶಂಕರನ ಗಣೇಶನ ಪಾತ್ರದಲ್ಲಿ BK ಮಹೇಶ್. ಇದೀಗ ನಿಮ್ಮ ಮುಂದೆ ಅಮರನಾಥನ ಅಮರ ಕಥೆ.
ನಿವಾಸಿ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ स्वागतं तव स्वागतं तव स्वागतं तव स्वागतं तव स्वागतं ಸರ್ವೇಶ್ವರ ಇಳೆಗಿಳಿದು ಬಾರಯ್ಯ ತಂದೆ ಹೊಳೆ ಹೊಳೆವ ಬ್ರಹ್ಮಾಂಡದಿಂದೇ ವಿಶ್ವಾತ್ಮರೆಲ್ಲ ಕರ ಜೋಡಿಸುವಿಂದೆ ದುಃಖಹರ್ತನು ನೀನು ಸುಖಕರ್ತನೆಂದೇ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ
ओङ्कारं सृष्टिसारं विधिलिखितं मोक्षदक्षं सुभिक्षं गङ्गाङ्गं दिव्यलिङ्गं गजमुखविनुतं सान्नपूर्णसमक्षं वेदार्थं व्यासपीठं सुरमुनिसहितं शान्तिकान्तं सुखान्तं विश्वेशं चित्प्रकाशं श्रितजनवरदं काशीनाथं नमामि। ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ತಂದೆ. ಶಿವಾಯ. ತಂದೆ, ಓಂ ನಮಃ ಶಿವಾಯ. ತಂದೆ, ವಂದನೆಗಳು. ಕ್ಷಮಿಸಿ, ನಿಮ್ಮ ಧ್ಯಾನವನ್ನು ಭಗ್ನ ಮಾಡಿದೆ. ಪರವಾಗಿಲ್ಲ ಕಂದ. ಏನು ಸಮಾಚಾರ? ಏನು ಈ ತಂದೆಯ ನೆನಪಾಯಿತೆ? ಎಲ್ಲವೂ ಕ್ಷೇಮವೇ? ಜಗತ್ತಿನ ಜನರ ವಿಘ್ನ ವಿನಾಶದ ಕಾರ್ಯ ಹೇಗೆ ನಡೆಯುತ್ತಿದೆ? ತಂದೆ, ಜಗತ್ತಿನ ಜನರ ವಿಘ್ನಗಳು ಮಿತಿಮೀರುತ್ತಿದೆ. ಆದರೆ ಶಿವಶಕ್ತಿಯಿಂದ ಎಲ್ಲವೂ ನಿವಾರಣೆಯಾಗುತ್ತಿದೆ. ಒಳ್ಳೆಯದು. ತಂದೆ, ನನ್ನದು ಮತ್ತು ಭಕ್ತ ಜನರ ಸಂಶಯ ಹೊಂದಿದೆ. ಬಗೆಹರಿಸುವಿರೋ? ಅದಕ್ಕೇನು ಕಂದ, ಹೇಳುವಂತವನಾಗು. ತಂದೆ, ತಮ್ಮನ್ನು ಈ ಭಕ್ತಲೋಕ ದೇವಾದಿದೇವ ಶಿವಶಂಕರ ಎಂದು 10 ಹಲವು ಕೀರ್ತನೆಗಳನ್ನು ಹಾಡುತ್ತಾ ಮೈಮರೆಯುತ್ತಾರೆ. ಹೌದು. ಆದರೆ ತಾವು ಇನ್ಯಾರನ್ನೋ ಧ್ಯಾನಿಸುತ್ತಿರುವಿರಿ, ಪ್ರಾರ್ಥಿಸುತ್ತಿರುವಿರಿ, ಓಂ ನಮಃ ಶಿವಾಯ ಜಪ ಮಾಡುತ್ತಿರುವಿರಿ. ಇದರ ರಹಸ್ಯವೇನು? ಮಗನೇ, ಬ್ರಹ್ಮ ವಿಷ್ಣು ಶಂಕರರಲ್ಲಿ ನಾನು ಮೂರನೆಯವನು. ತ್ರಿಮೂರ್ತಿಯಲ್ಲಿ ಒಬ್ಬನಾಗಿದ್ದೇನೆ. ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಪಾಲನಹಾರ ಮತ್ತು ನಾನು ಲಯಕರ್ತನಾಗಿದ್ದೇನೆ. ಹೌದು ತಂದೆ. ಈ ತ್ರಿಮೂರ್ತಿಗಳಾದ ನಮ್ಮನ್ನು ರಚನೆ ಮಾಡಿದವರು ಯಾರು? ಈ ಸೃಷ್ಟಿ ಸ್ಥಿತಿ ಲಯದ ಜವಾಬ್ದಾರಿ ನೀಡಿದವರು ಯಾರು? ಯಾರು ತಂದೆ? ಆದಿಶಕ್ತಿ, ನಿರಾಕಾರ ಜ್ಯೋತಿ ಸ್ವರೂಪಿ ಶಿವಶಕ್ತಿಯಾಗಿದ್ದಾರೆ. ಹೌದೇ? ಆ ಪರಮಶಕ್ತಿಯನ್ನು ನಾನು ಧ್ಯಾನಿಸುತ್ತಿದ್ದೇನೆ. ಅದೇ ಶಿವ. ಅವರನ್ನೇ ನಾನು ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದೇನೆ. ತಾವು ಶಿವ ಅಲ್ಲವೇ? ಒಂದು ವೇಳೆ ನಾನೇ ಶಿವನಾಗಿದ್ದರೆ ಲಿಂಗರೂಪವನ್ನು ಮುಂದಿಟ್ಟು ತಪಸ್ಸು ಮಾಡುತ್ತಿರುವುದೇಕೆ? ನನ್ನ ನಾಮವನ್ನು ನಾನೇ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿರುವುದೇಕೆ? ನನ್ನ ನಾಮವನ್ನೇ ಸ್ಮರಣೆ ಮಾಡುವುದು ಉಚಿತವೇ? ಅದು ಹೌದು. ತಾವೇ ಲಿಂಗರೂಪವನ್ನು ಮುಂದೆ ಇಟ್ಟು ತಮ್ಮ ನಾಮವನ್ನೇ ಜಪಿಸುತ್ತಿರಲಿಲ್ಲ. ಈ ಜಗತ್ತಿನ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ನನಗೆ ಶಕ್ತಿ ಬೇಕಿದೆ. ಅದಕ್ಕೆ ಧ್ಯಾನಾವಸ್ಥನಾಗಿ ಶಕ್ತಿಯನ್ನು ಸರ್ವಶಕ್ತಿವಂತ ಶಿವನಿಂದ ಪಡೆಯುತ್ತಿದ್ದೇನೆ. ಹೌದೇ? ಅಷ್ಟೇ ಏಕೆ, ಸೃಷ್ಟಿಕರ್ತನಾದ ಬ್ರಹ್ಮ ಜಪಿಸುತ್ತಿರುವುದು ಯಾರನ್ನು? ವಿಷ್ಣು ಶೇಷಶಯನದಲ್ಲಿ ಯಾರನ್ನು ನೆನಪು ಮಾಡುತ್ತಾ ನಿಶ್ಚಿಂತ ಸ್ಥಿತಿಯಲ್ಲಿರುವುದು? ಪುರಾಣಗಳ ಪ್ರಕಾರ ರಾವಣನನ್ನು ಸಂಹಾರ ಮಾಡಲು ಶ್ರೀರಾಮ ರಾಮೇಶ್ವರದಲ್ಲಿ ಲಿಂಗ ರೂಪದಲ್ಲಿ ಪೂಜೆ ಮಾಡಿದ್ದು ಯಾರನ್ನು? ಆ ಸರ್ವಶಕ್ತಿವಂತ ಶಿವನನ್ನು. ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೃಷ್ಣನು ಗೋಪೇಶ್ವರದಲ್ಲಿ ಆ ಶಿವನನ್ನೇ ಪೂಜೆ ಮಾಡಿದನು. ನಾನು ಸ್ವಯಂ ಅಮರನಾಥದಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ದು ಆ ಶಿವ ಪರಮಾತ್ಮನದ್ದು.
ಜಗತ್ತಿನ ಎಲ್ಲ ಪ್ರಾಚೀನ ದೇವಸ್ಥಾನಗಳು ಶಿವನದ್ದೇ ಆಗಿದೆ. ಅದರಲ್ಲಿ 12 ಜ್ಯೋತಿರ್ಲಿಂಗ ಪ್ರಮುಖವಾಗಿದೆ. ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಪೂಜೆ ಮಾಡಿದ ಪ್ರತೀಕವೇ ಜ್ಯೋತಿರ್ಲಿಂಗವಾಗಿದೆ. ಸರ್ವ ಧರ್ಮದವರು ಅವನನ್ನು ನಿರಾಕಾರನಾಗಿ ಜ್ಯೋತಿರೂಪನಾಗಿ ನೆನಪು ಮಾಡುತ್ತಾರೆ. ಓ ಹೌದಲ್ಲವೇ? ಶಿವ ಎಂದರೆ ಮಂಗಳಕಾರಿ, ಅಶರೀರಿ, ಅಯೋನಿಜ, ಅಭೋಕ್ತ, ಅಕಾಯ ಅಂದರೆ ಜನನ ಮರಣ ಚಕ್ರದಲ್ಲಿ ಬರದವನು, ಶರೀರ ಪಡೆಯದವನು, ಸುಖ ದುಃಖದಿಂದ ದೂರ ಇರುವವನು. ಆ ಅಶರೀರಿ ಪರಮಾತ್ಮನನ್ನು ಭಕ್ತರು ಪೂಜೆ ಮಾಡಲು, ಅಭಿಷೇಕ ಮಾಡಲು ಮತ್ತು ತಮ್ಮ ಪ್ರೀತಿಯ ಪರಮಾತ್ಮನನ್ನು ಆರಾಧಿಸಲು ಒಂದು ಮಾಧ್ಯಮವನ್ನು ಮಾಡಿದರು. ಅದೇ ಲಿಂಗರೂಪ ಶಿವಲಿಂಗ ಆಗಿದೆ. ಆದರೆ ಇದು ಕೇವಲ ಭೌತಿಕ. ಹೌದು. ಹಾಗಾದರೆ ಶಿವನಿಗೆ ಪ್ರಿಯ ಯಾವುದು? ಶಿವನಿಗೆ ಪ್ರಿಯವಾದುದು ಧ್ಯಾನ, ನೆನಪು. ಹೇಗೆ ನೀನು ನನ್ನನ್ನು ನೆನಪು ಮಾಡಿ ನನ್ನ ಹತ್ತಿರ ನೀನು ಬರುವುದನ್ನು ನಾನು ಅಪೇಕ್ಷಿಸುತ್ತೇನಲ್ಲವೇ, ಅದು ನನಗೆ ಪ್ರಿಯ ಅಲ್ಲವೇ? ಹಾಗೆಯೇ ಶಿವ ಪರಮಾತ್ಮನಿಗೆ ಆತ್ಮರೂಪಿ ಮಕ್ಕಳ ನೆನಪೇ ಪ್ರಿಯ. ಹೌದು. ಪರಮಾತ್ಮ ಯಾವುದೇ ಪೂಜೆ ಪುರಸ್ಕಾರಕ್ಕಿಂತಲೂ ಮನಸ್ಸಿನ ಮೂಲಕ ತಮ್ಮನ್ನು ಆತ್ಮ ಎಂದು ತಿಳಿದು ಆ ಜ್ಯೋತಿ ಸ್ವರೂಪವನ್ನು ನೆನಪು ಮಾಡುವುದನ್ನು ಬಯಸುತ್ತಾರೆ. ಅದೇ ಧ್ಯಾನ, ಅದೇ ಯೋಗ. ಭಗವದ್ಗೀತೆಯಲ್ಲಿ ಅದನ್ನೇ ಮನ್ಮನಾಭವ, ನಿನ್ನ ಮನಸ್ಸು ಎಲ್ಲರಿಂದಲೂ ತ್ಯಜಿಸಿ ನನ್ನನ್ನು ನೆನಪು ಮಾಡು, ನನಗೆ ಶರಣು ಬಾ ಎಂದು ಹೇಳಲಾಗಿದೆ. ಎಲ್ಲ ಧರ್ಮದ ಜನರು ನಿರಾಕಾರ ಸರ್ವಶಕ್ತಿವಂತನನ್ನು ಬೇರೆ ಬೇರೆ ರೀತಿಯಲ್ಲಿ ನೆನಪು ಮಾಡುತ್ತಾರೆ. ಹಾಗಾದರೆ ತಾವು ಪರಮಾತ್ಮ ಅಲ್ಲ ಎನ್ನುತ್ತೀರಾ? ಪರಮಾತ್ಮನೆಂದರೆ ಎಲ್ಲ ಆತ್ಮರಿಗೂ ಪರಮನಾದವನೇ ಪರಮಾತ್ಮ. ನಾನು ಅವನ ರಚನೆ, ಅವನು ರಚಯಿತ. ಶರೀರಕ್ಕೆ ತಂದೆ ಬೇರೆ ಬೇರೆ ಇರುತ್ತಾರೆ. ನಿನ್ನ ಶರೀರದ ತಂದೆ ನಾನು, ಆದರೆ ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ. ಜಗತ್ತಿನ ಸರ್ವ ಮನುಷ್ಯರ ಶರೀರದ ತಂದೆ ಬೇರೆ ಬೇರೆ ಆಗಿದ್ದರೂ ಆತ್ಮನ ತಂದೆ ಒಬ್ಬನೇ ಪರಮಾತ್ಮ ಆಗಿದ್ದಾರೆ. ನಾನು ದೇವತಾ ಆತ್ಮನಾಗಿದ್ದೇನೆ. ಅದಕ್ಕೆ ತ್ರಿಮೂರ್ತಿಗಳನ್ನು ದೇವತಾಯ ನಮಃ ಎಂದು ಹೇಳುತ್ತಾರೆ. ಹಾಗಾದರೆ ಆ ಸರ್ವಶಕ್ತ ಪರಮಪಿತ ಪರಮಾತ್ಮ ಎಲ್ಲಿದ್ದಾರೆ? ಈ ಪಂಚತತ್ವದಿಂದ ಕೂಡಿದ ಭೂಮಿಯಿಂದ ಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತ ದೂರ, ಸೂಕ್ಷ್ಮ ಲೋಕಕ್ಕಿಂತಲೂ ದೂರ ಆತ್ಮಗಳ ಲೋಕವಿದೆ. ಅದಕ್ಕೆ ಬ್ರಹ್ಮತತ್ವ, ಪರಂಧಾಮ, ಶಾಂತಿಧಾಮ, ಮುಕ್ತಿಧಾಮ, ನಿರ್ವಾಣವೆಂದು ಕರೆಯುತ್ತಾರೆ. ಅಲ್ಲಿ ಪರಮಾತ್ಮ ಶಿವ ಜ್ಯೋತಿ ಸ್ವರೂಪದಲ್ಲಿ ಇದ್ದಾರೆ. ಅವರು ಈ ಮಾನವ ವಂಶವೃಕ್ಷದ ಬೀಜ ಸ್ವರೂಪರಾಗಿದ್ದಾರೆ. ಅವರು ಸರ್ವಶಕ್ತಿವಂತರಾಗಿದ್ದಾರೆ. ಪರಮಧಾಮ ನಮ್ಮ ಮೂಲ ಮನೆಯಾಗಿದೆ. ಅಲ್ಲಿಂದ ಈ ಭೂಮಿಗೆ ಬಂದು ಅನೇಕ ಜನ್ಮಗಳನ್ನು ಕಳೆದು ನಾವು ಶಕ್ತಿಹೀನರಾಗಿದ್ದೇವೆ. ಈಗ ಆ ಪರಮಶಕ್ತಿಯನ್ನು ನೆನಪು ಮಾಡಿ ಶಕ್ತಿಯನ್ನು ಪಡೆಯಬೇಕಾಗಿದೆ. ತನ್ನನ್ನು ಆತ್ಮ ಎಂದು ತಿಳಿದು ಆ ಪರಮಾತ್ಮನನ್ನು ನೆನಪು ಮಾಡಿದರೆ ನಮ್ಮಲ್ಲಿ ಶಕ್ತಿ ತುಂಬುವುದು. ಹೌದು ತಂದೆ, ನಿಮ್ಮ ಮಾತು ಸರಿ. ಈ ಜಗತ್ತಿನ ಜನರ ವಿಘ್ನಗಳನ್ನು ವಿನಾಶ ಮಾಡಲು ಆ ಪರಮಾತ್ಮ ಶಿವನಿಂದಲೇ ಶಕ್ತಿಯನ್ನು ಪಡೆದಿದ್ದೇನೆ. ಅದಕ್ಕೆ ನನ್ನನ್ನು ಶಿವಗಣೇಶ ಎನ್ನುತ್ತಾರೆ, ನಿಮ್ಮನ್ನು ಶಿವಶಂಕರ ಎನ್ನುತ್ತಾರೆ ಅಲ್ಲವೇ? ತಂದೆಯ ಜೊತೆ ಮಕ್ಕಳ ಪರಿಚಯ, ಇಂಥವನ ಮಗನೆಂದು. ಮಗನೇ, ಅದು ಯಾಕೆ? ಆ ಸತ್ಯಯುಗಿ ಮಹಾರಾಣಿ ಶ್ರೀಲಕ್ಷ್ಮಿ ಮಹಾರಾಜ ಶ್ರೀ ನಾರಾಯಣರಿಗೆ ತಂದೆ ಶಿವನೇ ಆಗಿದ್ದಾರೆ. ಅವರಿಗೆ ಸತ್ಯಯುಗದ ಆ ಭಾಗ್ಯ ಪ್ರಾಪ್ತಿ ಮಾಡಿದ್ದು ಶಿವನೇ ಆಗಿದ್ದಾರೆ. ಅದು ಹೇಗೆ? ಲಕ್ಷ್ಮಿಯ ಕೀರ್ತನೆಯಲ್ಲಿ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು. ಅದರ ಅರ್ಥ ಏನು ತಂದೆ? ಸರ್ವರ ಮಂಗಳವನ್ನು ಮಾಡುವ ಶಿವನಿಂದ ಸರ್ವಾರ್ಥ ಅಂದರೆ ಸರ್ವರೂಪದ ಶಕ್ತಿಯನ್ನು ಸಾಧನೆ ಮಾಡಿ ಶಕ್ತಿಯನ್ನು ಪಡೆದ ಶರಣರಿಗೆ ರಕ್ಷಣೆ ನೀಡುವ ದೇವಿ ನಾರಾಯಣಿ, ನಾರಾಯಣನ ಅರ್ಧಾಂಗಿ.
ನಿನಗೆ ನಮಿಸುವೆ ಎಂದು. ಅಂದರೆ ಶಿವನಿಂದ ಸರ್ವಶಕ್ತಿ, ಸರ್ವಗುಣ, ಸರ್ವಜ್ಞಾನವನ್ನು ಸಿದ್ಧಿ ಪಡೆದವರು ಶ್ರೀ ಲಕ್ಷ್ಮೀನಾರಾಯಣ ಆಗಿದ್ದರು. ಸತ್ಯಯುಗದ ಮಹಾರಾಣಿ ಶ್ರೀ ಮಹಾಲಕ್ಷ್ಮಿ, ಮಹಾರಾಜ ಶ್ರೀ ನಾರಾಯಣ ಆ ಪದವಿಯನ್ನು ಅವರು ಹೇಗೆ ಪಡೆದರು, ಯಾವಾಗ ಪಡೆದರು? ಮಗನೇ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆ. ಈ ಜ್ಞಾನವನ್ನು ನಾನು ಶಿವನಿಂದ ಪಡೆದಿದ್ದೇನೆ. ಅದೇನು ರಹಸ್ಯ ತಂದೆ? ಈ ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಚಕ್ರದ ರೂಪದಲ್ಲಿ ತಿರುಗುತ್ತಾ ಇರುತ್ತದೆ. ಹೇಗೆ ಒಂದು ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕಳೆದು ಪುನಃ ಬೆಳಿಗ್ಗೆ ಬರುತ್ತದೆಯೋ ಅದೇ ರೀತಿ ವಾರ 7 ದಿನಕ್ಕೆ ಪುನರಾವರ್ತನೆಯಾಗುತ್ತದೆ. ವರ್ಷ 12 ತಿಂಗಳಿಗೆ, ಸಂವತ್ಸರ 60 ವರ್ಷಗಳಿಗೆ ಪುನರಾವರ್ತನೆಯಾಗುತ್ತದೆ. ಋತು 4 ಕಾಲದಲ್ಲಿ ಪುನರಾವರ್ತನೆಯಾಗುತ್ತದೆ. ಅದೇ ರೀತಿ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಪುನಃ ಸತ್ಯಯುಗವಾಗಿ ಪುನರಾವರ್ತನೆಯಾಗುತ್ತದೆ. ಹೇಗೆ ಮನುಷ್ಯರಿಗೆ 24 ಗಂಟೆ ಒಂದು ದಿನವೋ ಅದೇ ರೀತಿ ಪರಮಾತ್ಮನಿಗೆ ಸತ್ಯ ಬೆಳಿಗ್ಗೆ, ತ್ರೇತ ಮಧ್ಯಾಹ್ನ, ದ್ವಾಪರ ಸಾಯಂಕಾಲ ಮತ್ತು ಕಲಿಯುಗ ರಾತ್ರಿಯಾಗಿದೆ. ಆ ಕಲಿಯುಗವೇ ಶಿವನಿಗೆ ರಾತ್ರಿಯಾಗಿ ಅದನ್ನೇ ಶಿವರಾತ್ರಿ ಎನ್ನುತ್ತಾರೆ. ಯಾವಾಗ ಜಗತ್ತಿನಲ್ಲಿ ಅನ್ಯಾಯ, ಅಧರ್ಮ, ಅನಾಚಾರದ ರಾತ್ರಿ ಇರುತ್ತದೆಯೋ ಆಗ ಶಿವ ಆ ರಾತ್ರಿಯನ್ನು ಇನ್ನೊಮ್ಮೆ ಸತ್ಯಯುಗ ಎನ್ನುವ ಬೆಳಿಗ್ಗೆಯನ್ನು ಮಾಡಲು ಬರುತ್ತಾರೆ. ಅದೇ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಾಗಾದರೆ ತಂದೆ, ಜಗತ್ತಿನಲ್ಲಿ ಈ ಸಮಯ ಅನ್ಯಾಯ, ಅಧರ್ಮ ವಿಪರೀತವಾಗಿದೆ ಅಲ್ಲವೇ? ಹಾಗಾದರೆ ಇದು ಕಲಿಯುಗದ ಅಂತ್ಯದ ಸಮಯವೇ? ಹೌದು ಕಂದ. ಹಾಗಾದರೆ ಭೂಮಿಯಲ್ಲಿ ಶಿವನ ಅವತರಣೆ ಮತ್ತು ಸತ್ಯಯುಗದ ಸ್ಥಾಪನೆ ಕಾರ್ಯ ಪ್ರಾರಂಭವಾಗಬೇಕಲ್ಲವೇ? ಖಂಡಿತ ಮಗು. ಕಲಿಯುಗದ ಅಂತ್ಯವಾಗಬೇಕಾದರೆ ಸತ್ಯಯುಗ ಸ್ಥಾಪನೆಗೆ ಬೇಕಾಗುವ ವ್ಯವಸ್ಥೆಗಳು ಆಗಬೇಕಾಗಿದೆ. ಪವಿತ್ರ ದೈವಿ ವಂಶದ ರಚನೆಯಲ್ಲಿ ಶಿವನ ಕಾರ್ಯ ನಡೆಯುತ್ತಿದೆ. ಅಲ್ಲಿ ಮಹಾರಾಣಿ ಶ್ರೀ ಲಕ್ಷ್ಮಿ, ಮಹಾರಾಜ ಶ್ರೀ ನಾರಾಯಣ ರಾಜ್ಯದಲ್ಲಿ ಆದಿ ಸೂರ್ಯವಂಶದಲ್ಲಿ ಬರುವ ಪ್ರಜೆಗಳ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳುತ್ತಿದೆ. ಯಥಾ ರಾಜ ತಥಾ ಪ್ರಜಾ, 100% ಸುಖ ಅಲ್ಲಿರುತ್ತದೆ. ಮತ್ತು ಸತ್ಯಯುಗದ ಕೊನೆಗೆ 2 ಕೋಟಿ, ತ್ರೇತಾಯುಗದ ಕೊನೆಯವರೆಗೆ 33 ಕೋಟಿ ಆತ್ಮರುಗಳ ಶಿಕ್ಷಣ ಮತ್ತು ಪರೀಕ್ಷೆಗಳು ಗುಪ್ತವಾಗಿ ನಡೆಯುತ್ತಿದೆ. ದ್ವಾಪರದಲ್ಲಿ 120 ಕೋಟಿ, ಕಲಿಯುಗದ ಅಂತ್ಯಕ್ಕೆ 900 ಕೋಟಿ ಆತ್ಮಗಳು ಈ ಭೂಮಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆ. ಅದಕ್ಕೆ ಇದನ್ನು ಸೃಷ್ಟಿ ನಾಟಕ ಎಂದು ಹೇಳಲಾಗುತ್ತದೆ. ಸತ್ಯಯುಗಕ್ಕೆ ಕಲಿಯುಗದಿಂದ ಯಾರೂ ಹೋಗಬಹುದೇ? ಎಲ್ಲರಿಗೂ ಆಮಂತ್ರಣ ಇದೆ. ಆದರೆ ಯಾರು ಗುಪ್ತವಾಗಿ ಬಂದ ಪರಮಾತ್ಮನನ್ನು ತಿಳಿದು ಶ್ರೀಮತದಂತೆ ನಡೆದು ಜ್ಞಾನಗುಣ ಶಕ್ತಿಯನ್ನು ಧಾರಣೆ ಮಾಡಿ ಯೋಗ ಶಕ್ತಿಯಿಂದ ಆತ್ಮವನ್ನು ಸತೋಪ್ರಧಾನ ಮಾಡುತ್ತಾರೆಯೋ ಅವರು ಪ್ರಾಪ್ತಿ ಅನುಸಾರ ಸತ್ಯಯುಗದಲ್ಲಿ ಜನ್ಮ ಪಡೆಯುತ್ತಾರೆ. ಆ ವಿದ್ಯೆ ಯಾವುದು? ಜ್ಞಾನ ಮತ್ತು ಯೋಗ. ಯಾರು ಆತ್ಮ ಮತ್ತು ಪರಮಾತ್ಮನ ಪರಿಚಯವನ್ನು ತಿಳಿದು ಹುಟ್ಟು ಸಾವಿನ ಗುಟ್ಟನ್ನು ಅರಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಜ್ಞಾನವನ್ನು ತಿಳಿದು ರಾಜಯೋಗದ ಮುಖಾಂತರ ಆತ್ಮವನ್ನು ಸತೋಪ್ರಧಾನ ಮಾಡುತ್ತಾರೋ ಅವರೇ ಮುಂಬರುವ ಸತ್ಯಯುಗದಲ್ಲಿ ತಮ್ಮ ಯೋಗ್ಯತೆಗೆ ಅನುಸಾರ ಶ್ರೀ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯದಲ್ಲಿ ಜನ್ಮ ಪಡೆಯುತ್ತಾರೆ. ಶ್ರೀ ಲಕ್ಷ್ಮೀನಾರಾಯಣರು ಕೂಡ ಈ ಪುರುಷಾರ್ಥದಿಂದಲೇ ಮಹಾರಾಜ ಮಹಾರಾಣಿ ಪದವಿಯನ್ನು ಪಡೆಯುತ್ತಾರೆ. ಇಂತಹ ಸಮಯದಲ್ಲಿ ಆ ಜ್ಞಾನ ಕೊಡುವ ವ್ಯವಸ್ಥೆ ಎಲ್ಲಿದೆ? ವಿಶ್ವದ ಎಲ್ಲ ಮೂಲೆ ಮೂಲೆಯಲ್ಲಿಯೂ ಎಲ್ಲ ಆತ್ಮರಿಗೆ ಈ ಸತ್ಯ ಜ್ಞಾನ ಕೊಡಲು ಸ್ವಯಂ ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ್ದಾರೆ. ಇಲ್ಲಿಗೆ ಲಿಂಗ, ಧರ್ಮ, ಭಾಷೆ, ಬಡವ, ಬಲ್ಲಿದ ಎಂಬ ದೇಹಾಭಿಮಾನದ ಅಹಂಕಾರದಿಂದ ದೂರವಾಗಿ ಪರಮಾತ್ಮನಿಗೆ ಶರಣಾಗುತ್ತಾನೋ ಅವನಿಗೆ ಈ ಜ್ಞಾನ ದೊರೆಯಲಿದೆ. ಈ ಜ್ಞಾನ ಕೊಡುವ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಹೆಸರಿನಲ್ಲಿ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಬಹಳ ಒಳ್ಳೆಯದು ತಂದೆ. ಯಾರು ಈ ಶಿವ ಪರಮಾತ್ಮನ ಮಹಿಮೆಯನ್ನು, ಶ್ರೀ ಲಕ್ಷ್ಮೀ ನಾರಾಯಣ ಪದವಿಯ ರಹಸ್ಯವನ್ನು ಕೇಳಿದ್ದಾರೋ ಅವರಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿ ಪ್ರಾಪ್ತಿಯಾಗಲಿ ಮತ್ತು ಅವರ ಶ್ರೇಷ್ಠ ಮನೋಕಾಮನೆಗಳು ಈಡೇರಲಿ.
ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. सृष्टिसारं विधिविधिलिखितं ಓಂ ನಮಃ ಶಿವಾಯ. गङ्गाङ्गं दिव्यलिङ्गं गजमुखविनुतं सान्नपूर्णासमक्षं वेदार्थं व्यासपीठं सुरमुनिसहितं शान्तिकान्तं सुखान्तं विश्वेशं चित्प्रकाशं श्रितजनवरदं काशीनाथं नमामि. ಹಾಲ್ ಬಹಳ ಅದ್ಭುತವಾಗಿ ದೃಶ್ಯರೂಪಕವಾಗಿ ಪ್ರಸ್ತುತಪಡಿಸಿದಂತಹ ಅಮರನಾಥನ ಅಮರ ಕಥೆ ಪ್ರಸ್ತುತಪಡಿಸಿದಂತಹ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿಯ ವಿಶ್ವವಿದ್ಯಾನಿಲಯ ಮಂಗಳೂರು ಇವರ ತಂಡಕ್ಕೆ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಹಾಗೂ ಇವರ ತಂಡಕ್ಕೆ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ಸಿದ್ಧವಣದ ಪಾಲಕರಾದ ರವಿಚಂದ್ರ ಸರ್ ಹಾಗೂ ಶ್ರೀ ಧರ್ಮಸ್ಥಳದ ಮಂಜುನಾಥೇಶ್ವರ ಪ್ರೌಢಶಾಲೆಯ ಅಧ್ಯಾಪಕರಾದಂತಹ ಶ್ರೀ ಯುವರಾಜ್ ಸರ್ ಹಾಗೂ ಭವ್ಯ ಹೆಗಡೆ ಅವರ ಜೊತೆಗೆ ಕೇಳಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಅಮರನಾಥನ ಅಮರ ಕಥೆಯನ್ನು ಪ್ರಸ್ತುತಪಡಿಸಿದ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರಿಯ ವಿಶ್ವವಿದ್ಯಾನಿಲಯ ಮಂಗಳೂರು ಇವರದೊಂದು ಸಂಪ್ರದಾಯ ಇದೆ. ಇವರು ಎಲ್ಲೇ ಕೂಡ ಕಾರ್ಯಕ್ರಮ ಕೊಟ್ಟರೆ ಆ ಕಾರ್ಯಕ್ರಮ ಮಾಡಲು ಅವಕಾಶ ಕೊಟ್ಟಂತಹ ಸಂಸ್ಥೆಗೆ ಅಥವಾ ಕ್ಷೇತ್ರಕ್ಕೆ ಒಂದು ಧನ್ಯವಾದದ ರೂಪವಾಗಿ ನೆನಪಿನ ಸನ್ಮಾನದ ಜೊತೆಗೆ ಸ್ಮರಣಿಕೆಯನ್ನು ಕೊಡುವುದು ಇವರ ಕರ್ತವ್ಯ. ಹಾಗಾಗಿ ಕ್ಷೇತ್ರದ ಪರವಾಗಿ ಈ ಗೌರವ ಸ್ಮರಣಿಕೆಯನ್ನು ಶಾಲೆಯ ಅಧ್ಯಾಪಕರಾದಂತಹ ಯುವರಾಜ್ ಸರ್ ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇದೇ ವೇದಿಕೆಯಲ್ಲಿ ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹೊಂದಿದೆ. ಕುಮಾರಿ ಸಮನ್ವಿ ಎ ರೈ ಪುತ್ತೂರು ಇವರಿಂದ ಸುಗಮ ಸಂಗೀತ ಎಂಬ ಅದ್ಭುತವಾದ ಸಂಗೀತ ಲೋಕಕ್ಕೆ ಕರೆದೊಯ್ಯಲು ನಮ್ಮ ವೇದಿಕೆಗೆ ಕೆಲವೇ ಕ್ಷಣದಲ್ಲಿ ಬರ್ತಾರೆ.
ಹಾಲ್.
ಜಾಸ್ತಿ ಉಂಟದ ಕಮ್ಮಿ ಆಗ್ತದೆ. ಹಾಲ್ ಬಂಧುಗಳೇ, ಇದೀಗ ನಮ್ಮ ವೇದಿಕೆಯ ಮೇಲೆ ಸುಗಮ ಸಂಗೀತ ಎಂಬ ಸುಗಂಧವನ್ನ ಹರಡಲು ಬರುತ್ತಿರುವವರು ಪ್ರತಿಭಾವಂತ ಕಲಾವಿದೆ ಕುಮಾರಿ ಸಮನ್ವಿ ಎ ರೈ ಪುತ್ತೂರು. ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಸ್ವಾಗತವನ್ನ ಹೇಳುತ್ತಾ, ಇವರು ಬಾಲ್ಯದಿಂದಲೇ ಸಂಗೀತದ ಬಗ್ಗೆ ಅಪಾರ ಆಸಕ್ತಿ ಬೆಳೆದುಕೊಂಡಿರುವ ಸಮನ್ವಿ ಅವರು ಗುರುಗಳ ಮಾರ್ಗದರ್ಶನದಲ್ಲಿ ರಾಗ ತಾಳಗಳ ಸೌಂದರ್ಯವನ್ನು ಅರಿದು ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹೀಗೆ ಅನೇಕ ರೀತಿಯ ಹಾಡುಗಳಲ್ಲಿ ತನ್ನ ಕಂಠದ ಮಧುರತೆಗೆ ಒಗ್ಗುವಂತೆ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಕುಮಾರಿ ಸಮನ್ವಿ ಎ ರೈ ಪುತ್ತೂರು ಹಾಗೂ ಇವರಿಗೆ ಹಾಗೂ ಇವರ ತಂಡದವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರ ಪರಿಚಯವನ್ನ ಭವ್ಯ ಹೆಗಡೆಯವರು ಪರಿಚಯಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ಕಲಾವಿದರಿಗೆ ಈ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಹೇಳ್ತಾ ಕಲಾವಿದರ ಒಂದು ಕಿರು ಪರಿಚಯವನ್ನು ಈಗ ಮಾಡಿಕೊಳ್ತಾ ಇದ್ದೇವೆ. ಪ್ರಮುಖ ಗಾಯಕಿಯಾಗಿ ಸಮನ್ವಿ ರೈ ಪುತ್ತೂರು, ಸರಿಗಮಪ ಸೀಸನ್ 20,
ಇವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇನ್ನೊಬ್ಬರು ಕಲಾವಿದರು ಕ್ಷಿತಿ ಕೆ ರೈ, ಧರ್ಮಸ್ಥಳ, ಜಿ ಕನ್ನಡ ಸರಿಗಮಪ ಸೆಮಿಫೈನಲಿಸ್ಟ್ ಕೂಡ ಹೌದು. ಹಾಗೆಯೇ DKD ಸೆಮಿಫೈನಲಿಸ್ಟ್ ಕೂಡ ಹೌದು. ಹಾಗೆಯೇ ಇನ್ನೊಬ್ಬರು ಕಲಾವಿದರಾದಂತಹ ಸಂದೇಶ್ ನೀರ್ಮಾರ್ಗ, ಕಲರ್ಸ್ ಕನ್ನಡದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರಿಗೂ ಪರಿಚಿತರಾದಂತಹ ಗಾಯಕರು ಇವರು. ಹಾಗೆಯೇ ಹಿನ್ನೆಲೆಯಲ್ಲಿ ನಮಗೆ ಇವರ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂಥವರು ಸುಹಾಸ್ ಹೆಬ್ಬಾರ್, ರಿದಮ್ ಪ್ಯಾಡ್ ಪುತ್ತೂರಿನವರು ಇವರು. ಹಾಗೆ ತಬಲಾದಲ್ಲಿ ಸುಮನ್ ದೇವಾಡಿಗ ಪುತ್ತೂರು, ಕೀಬೋರ್ಡಿನಲ್ಲಿ ಪ್ರಸಾದ್ ವರ್ಮಾ ವಿಟ್ಲ, ಹಾಗೆಯೇ ಕೊಳಲಿನಲ್ಲಿ ಸಹಕರಿಸ್ತಾ ಇರುವಂಥವರು ಸಾಯಿ ಸಂಕೇತ್ ಮಂಗಳೂರು. ಹಾಗೆಯೇ ಕುಮಾರಿ ಸಮನ್ವಿ ಎ ರೈ ಪುತ್ತೂರು ಇವರಿಗೆ ಸ್ವಾಗತಿಸುತ್ತಾ ಶಾಲು ಹಾಕಿ ಸನ್ಮಾನಿಸಬೇಕಾಗಿ SDM ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾದಂತಹ ಶ್ರೀ ಧನ್ಯಕುಮಾರ್ ಅವರ ಜೊತೆಗೆ ಕೇಳಿಕೊಳ್ತಿದ್ದೇನೆ. ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ಮುಂದಕ್ಕೆ ಸುಗಮ ಸಂಗೀತ ಎಂಬ ಅದ್ಭುತವಾದ ಕಾರ್ಯಕ್ರಮ ನಿಮ್ಮ ಮುಂದೆ. ನಾನು ನಿರೂಪಣೆಯಲ್ಲಿ ಸುಜಿತ್ ಸೂರ್ಯ ಬೆಳ್ತಂಗಡಿ.
ಹರಿ ಓಂ 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 ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಶಂಕರ ಸುತಾ ಶರಣೋ ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತಾ ಶರಣೋ ವಿನಾಯಕ ಮಂಗಳವರ ಶರಣೋ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟಂಗಿ ಗಣಪತಿ ಗಿಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟಂಗಿ ಗಣಪತಿ ಗಿಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ. ನೀನಲ್ಲದೆ ನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀನಲ್ಲದೆ ನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು.
ನಿನಗೆ ವಂದನೆ. ದ್ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ, ಆಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ. ನಿನ್ನನ್ನೇ ಎಂದೆಂದು ಸ್ತುತಿ ಮಾಡುವೆ, ಆಡಿಕೊಂಡಾಡುವೆ, ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟೆಂಟಿ ಗಣಪತಿ ಇಡಗುಂಚಿ ಗಣಪತಿ ಗೋಕರ್ಣ ಗಣಪತಿ ಶರಣು. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣು. ಹಟ್ಟೆಂಟಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ. ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣೋ. ಗಣನಾಥ ರಿವರ್ಬ್ ಕಟ್ ಮಾಡಿ ಇಕೋ ಆಗ್ತಾ ಉಂಟು. ರಿವರ್ಬ್ ಕಟ್ ಮಾಡಿ ಶಿವೇ ಸರ್ವಾರ್ಥಸಾಧಿಕೆ
ಜನನಿ 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 ಜಗತ್ತಾರಣಿ ಪೂರಣಿ ನಾರಣಿಯೇ 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 ಜನನಿ 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 ಗಾನ ವಿನೋದಿನಿ ಗಾನ ವಿನೋದಿನಿ ಕಾಮಾಕ್ಷಿಗೆ ಗಾನ ವಿನೋದಿನಿ ಕಾಮಾಕ್ಷಿಗೆ ಕಮಲತ್ತಿರುಪದಮೇ ಪಣಿದೀಗನು ದಿನಮೇ ಕಮಲತ್ತಿರುಪದಮೇ ಪಣಿದೀಗನು ದಿನಮೇ ಕಮಲತ್ತಿರುಪದಮೇ ಪಣಿದೀಗನು ದಿನಮೇ ಪದವರು ಕಮಲತ್ತಿರುಪದಮೇ ಪಣಿದಿ ಅನುದಿನಮೇ ಪದಮರುಳ್ ಜನನಿ 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 ಜಗತ್ತಾರಣಿ ಪೂರಣಿ ನಾರಣಿಯೇ ಜನನಿ 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 ಜಗತ್ತಾರಣಿ ಪೂರಣಿ ನಾರಣಿಯೇ ಜನನಿ 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 ஆடி பாடி உந்தன் பாத பணிந்து உந்தை பார்வதி பரமேஸ்வரியே கோடி கோடி உன்ன மோடி மறையுமே உன்னரு பார்வையிலே ஆடி ஆடி உந்தன் பாத பணிந்து உந்தை பார்வதி பரமேஸ்வரியே கோடி கோடி உன்ன மோடி மறையுமே உன்னரு பார்வையிலே கழுகன் பாராயோ கருணை புவராயோ கழுகன் பாராயோ கருணை புடிவாயோ காத்து தேச பிரிய நாயகியே அடிகல அடங்கிடன் காத்தர் காத்து தேச பிரிய நாயகியே அடிகல அடங்கிடன் காத்தர் ಜನನಿ 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 ಜಗತ್ತಾರಣಿ ಪೂರಣಿ ನಾರಣಿಯೇ 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 ಜನನಿ 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 ಹಲ್ ಹಲ್ ಹಲ್
ಚೂರು ಡಿಲೇ. ಹಲೋ. ಸರ್ವರಿಗೂ ನಮಸ್ಕಾರ. ಇವತ್ತು ನಾನು ತೆರೆದಿದೆ ಮನೆ ಒಬ್ಬ ಅತಿಥಿ ಅನ್ನುವಂಥ ಒಂದು ಮೆಲೋಡಿ ಹಾಡಿನ ಜೊತೆಗೆ ನಿಮ್ಮ ಮುಂದಿದ್ದೇನೆ. ಆಲ್ರೆಡಿ ಭಕ್ತಿಗೀತೆಗಳನ್ನು ಹಾಡಿಯಾಗಿದೆ. ಹೀಗೆ ಇನ್ನಷ್ಟು ಹಾಡುಗಳನ್ನು ಹಾಡ್ತಾ ಇರ್ತೀವಿ. ಈಗ ಈ ಒಂದು ಮೆಲೋಡಿ ನಿಮಗೋಸ್ಕರ.
కాశీ విశ్వేశ్వరుడా ఎండికొండాలు గెలెటోడా అడ్డబొట్టు శంకరుడా జోల పట్టుకొని తిరిగెట్టోడా జగాలను గాసే జంగముడా కంటాల గరళాని దాసినోడా కంటి చూపుతో సృష్టిని నడిపెత్తోడా అది అంతాలు లేనివడా అండపిండ బ్రహ్మాండలు నిండినోడా నాగభరణుడా నంది వహనుడా కేదారినాథుడా కాశీ విశ్వేశ్వరుడా భీమశంకర ఓంకారేశ్వర శ్రీకాళేశ్వర మహారాజ రాజేశ్వర ఎండికొండాలు ఎలటోడా అడ్డబొట్టు శంకరుడా జోల పట్టుకొని తిరిగెట్టోడా జగాలను గాసి జంగముడా కంటాల గరళాని దాసినోడా కంటి చూపుతో సృష్టిని నడిపెత్తోడా అది ఎంత అల్లలేనివడా అండపిండ బ్రహ్మాండాలు నిండినోడా కొట్టేరే పాయసాలు వండేరే పప్పు బెల్లం కలిపి పలారాలు పంచేరే గండ దీపాలు ఘనముగా వెలిగించేరే గండాలు బాపముని బప్పతులు పట్టేరే లింగన రూపాయి తంబన కోడేలు కట్టిన వారికి సుట్టానివే కనిబట్ట తానాలు గుడి చుట్టూ దండాలు ఎక్కిన వారికి దిక్కునివేలే యములాడ రాజన్న శ్రీశైల మల్లన్న ఏ పేరున పిలిచిన గాని పలికేటి దేవుడవే కోరిక కొడుకులనిచ్చి అడిగి తాట బిడ్డలనితే తిరు పూజల నుండే మా ఇంటి దేవుడవే ఎండికొండాలు ఎలటోడా అడ్డబొట్టు శంకరుడా జోరె పట్టుకొని తిరిగెట్టోడా జగాలను గాసి జంగముడా కండాల గరడాని దాసినోడా గంటి చూపుతో సృష్టిని నడిపెత్తోడా అది అంతాలు లేనివడా అండపిండ బ్రహ్మాండాలు నిండినోడా లేనిదే చీమైన కుట్టదే నరులకు అందని నీ లీలలు చిత్రాలులే కొప్పులు గంగమ్మ పక్కన పార్వతమ్మ ఇద్దరు సతుల ముద్దుల ముక్కంటేశ్వరుడవే నిండక పద్దులు దండి నైవేద్యాలు మనసారని ముందు పట్టినామే కైలాసవాసుడ కరుణాళ దేవు
ಜಗ್ಗಲು ಪೂಜಾಲು ಒಂದಿ ನೋಡ ಆನಂದ ಜೀವ ಕೋಟಿಲೆ ನೀ ನೋಡ ನೀವು ಆತ್ಮಲಿಂಗ ನೀರಿ ಮಾಯ ನೋಡ ಕಂಟಾಲ ಗರಳ ನೀ ದಾಸಿ ನೋಡ ಕಂಟಿ ಚೂಪುತ್ತು ಸೃಷ್ಟಿ ನೀ ನಡ್ಪೆ ತೋಡ ಆದಿ ಅಂತ ಅಲ್ಲುಲೆ ನೀ ಬಡ ಅಂಡ ಪಿಂಡ ಬ್ರಹ್ಮಾಂಡಲು ನಿಂದಿ ನೋಡ ನಾಗಭರಣುಡ ನಂದಿ ವಹನುಡ ಕೇದಾರಿನಾಥುಡ ಕಾಶಿ ವಿಶ್ವೇಶ್ವರುಡ ಭೀಮಶಂಕರ ಓಂಕಾರೇಶ್ವರ ಶ್ರೀಕಾಳೇಶ್ವರ ಮಹಾರಾಜ ರಾಜೇಶ್ವರ గిండికొండాలు ఎల్లెట్టోడ అడ్డబొట్టు శంకరుడా చోలె పట్టుకొని తిరిగెట్టోడా జగాలను గాసే జంగముడా కంటాల గరడాని దాసి నోడ కంటి చూపుతో సృష్టిని నడిపెత్తోడా ఆది అంతాలు లేని వడ అండ పిండ బ్రహ్మాండాలు నిండి నోడా ఆది అంతాలు లేని వడ అండ పిండ బ్రహ్మాండాలు నిండి నోడా ఆది అంతాలు లేని వడ అండ పిండ బ్రహ్మాండాలు నిండి నోడా. ಹರಿ ಹರಿ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಮಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಒಳಿತು ಮಾಡು ಮನುಸ ನೀರೋದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಸ ನೀರುದು 3 ದಿವಸ ಒಳಿತು ಮಾಡು ಮನುಸ ನೀರುದು 3 ದಿವಸ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು
ಮಾಡಬೇಕು. ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನುಸ, ನೀರುದು 3 ದಿವಸ. ಒಳಿತು ಮಾಡು ಮನುಸ, ನೀರುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ನೀ ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಸುರಿಯ ಬ್ಯಾಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡು ಮನುಸ, ನೀರಿರೋದು 3 ದಿವಸ. ಒಳಿತು ಮಾಡು ಮನುಸ, ನೀರಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀರೋದು 3 ದಿವಸ. ಹೇ ಒಳಿತು ಮಾಡು ಮನುಸ, ನೀರೋದು 3 ದಿವಸ. ಹೇ ಈಗ ಒಂದು ಕ್ಲಾಸಿಕ್ ಕನ್ನಡ ಸಾಂಗ್ ನಗಿಸಲು ನೀನು ನಗುವೆನು ನಾನು. ಎಸ್ ಜಾನಕಿ ಅಮ್ಮ ಅವರು ಹಾಡಿರುವಂತಹ ಒಂದು ಅದ್ಭುತವಾದ ಮೆಲಡಿ ನಿಮ್ಮ ಮುಂದೆ.
ಹರಿ ಓಂ ಹರಿ ಓಂ ಹರಿ 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 ಹರಿ. ಲಕ್ಷ ದೀಪೋತ್ಸವದ ಪ್ರಯುಕ್ತ ಜಿ ಕನ್ನಡ ಸರಿಗಮಪ ಖ್ಯಾತಿಯ ಸಮನ್ವಿ ರೈ ಪುತ್ತೂರು ಇವರ ಈ ಒಂದು ತಂಡದಿಂದ ಅದ್ಭುತವಾದ ಸುಗಮ ಸಂಗೀತ ಕಾರ್ಯಕ್ರಮ ನಿಮ್ಮನ್ನು ಮನರಂಜನೆ ಮಾಡುವ ಉದ್ದೇಶದಲ್ಲಿ ಏರ್ಪಾಡು ಮಾಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆ ಕೊಡ್ಬೋದಾ? ಕಲಾವಿದರಿಗೆ ಕಲಾಭಿಮಾನಿಗಳ ಪ್ರೀತಿ ಪ್ರೋತ್ಸಾಹನೆ ಆಶೀರ್ವಾದ. ಕೊನೆ ತನಕ ಇದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ತುಳು ಭಕ್ತಿಗೀತೆಯನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೋಸ್ಕರ ಹಾಡ್ತಾ ಇದ್ದೇವೆ. ರಂಗ 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 ರಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ 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 ಯಮುನೆದ ಕರೆ ಬರಿ ಮೇಪದೆ ರೊಟ್ಟುಗು ಆಟೋ ಕೂಟೋಡುಳ್ಳೆನೋ ಯಮುನೆದ ಕರೆ ಬರಿ ಮೇಪದೆ ರೊಟ್ಟುಗು ಆಟೋ ಕೂಟೋಡುಳ್ಳೆನೋ ಮರೋ ಬರ್ತುಕೊಳ್ಳೊಂದು ಪುರನ ಹುರಿತೊಂದು ಮರವರ್ತುಕೊಳ್ಳೊಂದು ಪುರಲನ ಉರಿತೊಂದು ಮತ್ತೊಂದುಳ್ಳೆನು ಓಲಾಡಲ ರಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ పేరుకో జపు బొళ్ళి మారున పొన్నులేడ సుంకా సుళిಗೆ మల్పెనో పేరుకో జపు బొళ్ళి మారున పొన్నులేడ సుంకా సుళిಗೆ మల్పెనో ಮಾಯದ ರಾವು ರಕ್ತ ಸೆರೆ ಕೊಬ್ಬುಗು ಆಯೇ
ಕಾಣ ಕೊರ್ಪುನೆಟುಳ್ಳೆ ಓಲಾಡಲ ಗಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ ಘಮ 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 ಸುನ பூமாலை நாசில் கண்டெழுது சிங்கரிது கம 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 சுன பூமாலை நாசில் கண்டெழுது சிங்கரிது ಆ ಪುಣ್ಯಮೋ ಕೆದ ಕಮ್ಮೆ ನೊಡುಂಜಾಪಿ ನೊಡುಂಜಾಪಿ ಕನುಮಾಯೋ ಕೊಡುಯಿತ್ತೇನೋ ಕನುಮಾಯೋ ಕೊಡುಯಿತ್ತೇನೋ ಓಲಾಡಲ ರಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ ರಂಗನ ತೂಯನದೇ ಓಲಾಡಲ ಕೃಷ್ಣನ ತೂಯನದೇ ಗೋವಿಂದ ಹರಿ ಗೋವಿಂದ ರಾಧಾ ಮಾಧವ ಗೋವಿಂದ 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 ಗೋವಿಂದ ಹರಿ 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 ಗೋವಿಂದ ಈಗೊಂದು ಶಿವನ ಹಾಡು ನಿಮಗೋಸ್ಕರ.
ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ
ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ತಂಡ ಹಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಅವಕಾಶ ನೀಡಿದ್ದಕ್ಕೆ ಇದಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಕೊನೆಯ 2 ಹಾಡುಗಳಿಂದ ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಹೋಪ್ ಯು ಆಲ್ ಎಂಜಾಯ್. ಸ್ವಲ್ಪ ಫಾಸ್ಟ್ ಹಾಡಿ. ಲೇ 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 ಗಾ ಲೇ 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 ಕಂಡು ಲೇ 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 ಗಾ ಲೇ ಲೇ
ಜೈ ಜೈ ಹನುಮಾನ್ ಸಿ. ಜೈ ಜೈ ಹನುಮಾನ್ ಸಿ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಭುಜಬಲಿ ಸರ್ ಹಾಗೂ ಮಲ್ಲಿನಾಥ್ ಸರ್ ಬಂದಿದ್ದಾರೆ. ಇಷ್ಟೊತ್ತು ಕೂಡ ನಮ್ಮ ಕಾರ್ಯಕ್ರಮಗೋಸ್ಕರ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮನ್ನು ಪ್ರತಿ ಬಾರಿ ಪ್ರೋತ್ಸಾಹ ಮಾಡಿದಾಗೆ ಈ ಬಾರಿಯೂ ಕೂಡ ತಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ವಾತಾತ್ಮಜೌ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮೋ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯೌ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾ ಭವೇತ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಜೈ ಜೈ ಹನುಮಾನ್ ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ. ಆಂಜನೇಯ ಬಲ ಭೀಮ ಭಕ್ತವದ ತುಳಿತ ಬಲ ಧಾಮ. ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. 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 ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್. ಶ್ರೀರಾಮ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸು. ನಿರ್ಭಯತ್ವ ಆರೋಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ವಾಕ್ಪಟುತ್ವ ಸ್ಮರಣೆ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಶ್ರೀರಾಮದ ರುಚನ ಭಾಗ್ಯ ಕರುಣಿಸು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು. ಶ್ರೀರಾಮ ದರ್ಶನ ಭಾಗ್ಯ
ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಇಷ್ಟು ಹೊತ್ತು ನಾವೆಲ್ಲರೂ ಹರಿನಾಮ ಸಂಕೀರ್ತನೆ ಮಾಡಿದ್ವಿ, ಶ್ರೀರಾಮನ ಸಂಕೀರ್ತನೆ ಮಾಡಿದ್ವಿ. ದಯವಿಟ್ಟು ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಒಮ್ಮೆ ನಮ್ಮ ಜೊತೆ ಹಾಡಬೇಕಾಗಿ ವಿನಂತಿ. ಎಲ್ಲರೂ ಜೊತೆಗೆ ಎರಡು ಕೈ ಮೇಲೆ ಎತ್ತಬೇಕಾಗಿ ವಿನಂತಿ. ಎಲ್ಲರೂ ಶ್ರೀರಾಮ್ ಜೈ ಜೈ ರಾಮ್. ಹಾಡ್ತಿದ್ದಾರೆ, ಆದ್ರೆ ಸ್ವಲ್ಪ ಮೆಲ್ಲ ಹಾಡ್ತಿದ್ದಾರೆ. ಸ್ವಲ್ಪ ಜೋರಾಗಿ ಹಾಡಿದ್ರೆ ತುಂಬಾ ಚಂದ ಕೇಳ್ತದೆ. ಯಾಕಂದ್ರೆ ನಮ್ಗೆ ಸ್ವಲ್ಪ ಕೂದಲು ಜಾಸ್ತಿ ಬಂದು ಕಿವಿ ಕೇಳುವುದು ಸ್ವಲ್ಪ ಕಡಿಮೆ. ಎಲ್ಲರೂ ಒಟ್ಟಾಗಿ ಜೋರಾಗಿ ಶ್ರೀರಾಮ್ ಜೈ ಜೈ ರಾಮ್. ಶ್ರೀರಾಮ್ ಜೈ ಜೈ ರಾಮ್. ಜೈ ಜೈ ಶ್ರೀರಾಮ್ ಜೈ ರಾಮ್. ಶ್ರೀರಾಮ್ ಜೈ ರಾಮ್. ಶ್ರೀರಾಮ್ ಜೈ ರಾಮ್. ಶ್ರೀರಾಮ್ ಜೈ ರಾಮ್ ಜೈ 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 ಜೈ ರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ದಾಸ ಕೇಶವದೂತ ಮಾರುತಿ ಹನುಮ ಹನುಮಂತ ಗುಣವಂತ ಮಾರುತಿರಾಯ ಬರುವಂತ. ದಾಸ ಕೇಶವದೂತ ಮಾರುತಿ ಹನುಮ ದಾಸ ಕೇಸರ ಜೈ ಬಲ ಭೀಮ. ಜೈ ದಾಸ ಕೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. 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 ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ. ಆಂಜನೇಯ ಬಲ ಭೀಮ. ಭಕ್ತವರ ತುಳಿತ ಬಲ ಧಾಮ. ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. 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 ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ. ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ. ಜೈ ಬೋಲೋ ಪವನ ಪುತ್ರ ಹನುಮಾನ್ ಕಿ. ಆತ್ಮೀಯ ಕಲಾಭಿಮಾನಿಗಳೇ, ಸುಮಾರು 1.5 ಗಂಟೆಗಳಷ್ಟು ಹೊತ್ತು ಸಂಗೀತ ಪ್ರೇಮಿಗಳನ್ನು ತಮ್ಮ ಸಂಗೀತ ಪ್ರಭೆಯ ಮೂಲಕ ಮಂತ್ರಮುಗ್ಧರನ್ನಾಗಿಸಿದಂಥ ಈ ಸುಗಮ ಸಂಗೀತ ಕಾರ್ಯಕ್ರಮವು ಇಲ್ಲಿಗೆ ಸಂಪನ್ನಗೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪುತ್ತೂರಿನ ಖ್ಯಾತ ಸಂಗೀತ ಪ್ರತಿಭೆಗಳಾಗಿರುವಂಥ ಕುಮಾರಿ ಸನ್ವಿ ಎ ರೈ ಮತ್ತು ಬಳಗದವರು. ಈ ತಂಡದವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮಪೂಜ್ಯ ಕಾವಂದರು ಮತ್ತು ಅವರ ಕುಟುಂಬ ವರ್ಗದವರು ಹಾಗೂ ಲಕ್ಷ ದೀಪೋತ್ಸವ ಸಮಿತಿ ಹಾಗೂ ಸೇರಿದಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಈಗ ಎಲ್ಲ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಕೊನೆಯಲ್ಲಿ ಒಂದು ಹಾಡನ್ನು ಶಂಕರಾಭರಣ ಹಾಡನ್ನು ಹಾಡಬೇಕು ಅಂತ ಎಲ್ಲರೂ ವಿನಂತಿಸ್ತಾ ಇದ್ದಾರೆ ಮೇಡಮ್. ಸಂಗೀತ ಪ್ರೇಮಿಗಳ ಅಪೇಕ್ಷೆಯಂತೆ ಹಾಡ್ಬೋದಾ? ತೆಗ್ದಾಯ್ತಂದು ಇನ್ನು 1/4 ಗಂಟೆ ಸರ್. ಹೌದು. ನಾಳೆ ಇದೇ ವೇದಿಕೆಯಲ್ಲಿ ಲಕ್ಷ ದೀಪೋತ್ಸವದ ಈ ಮಂಗಳ ಪರ್ವದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ 5:30 ಆರಂಭಗೊಳ್ಳಿಕ್ಕಿದೆ.